ನೋಡಿ ಈಗ ಇವತ್ತಿನ ಕ್ಲಾಸಿಗೆ ಎಲ್ಲರೂ ಕನೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಎಸ್ ಸರ್. ಕೇಳಿಸ್ತಾ ಇದೆಯಾ? ಓಕೆ. ಎಸ್ ಸರ್. ನೋಡಿ ಈಗ ನಿನ್ನೆ ಕ್ಲಾಸ್ ಸೊ ನಾವು ಚೈನ್ ರೂಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌ ಟು ಡಿಫ್ರೆನ್ಶಿಯೇಟ್ ಕಾಂಪೋಸಿಟ್ ಫಂಕ್ಷನ್ಸ್. ಸೊ ಫಂಕ್ಷನ್ ಒಳಗಡೆ ಫಂಕ್ಷನ್ ಇದ್ರೆ ಸೊ ಎಷ್ಟು ಫಂಕ್ಷನ್ಸ್ ಇರುತ್ತೆ ಅವೆಲ್ಲದನ್ನು ಕೂಡ ನಾವೇನ್ ಮಾಡ್ಬೇಕು, ಅವೆಲ್ಲದನ್ನು ಕೂಡ ಎಲ್ಲಾ ಫಂಕ್ಷನ್ಸ್ ಡೆರಿವೇಟಿವ್ಸ್ ಅನ್ನ ಬರೆದು ಆನ್ಸರ್ ಅನ್ನ ಪ್ರಾಡಕ್ಟ್ ಫಾರ್ಮ್ ನಲ್ಲಿ ಬರೀತೀವಿ. ದಟ್ ಈಸ್ ಕಾಲ್ಡ್ ಚೈನ್ ರೂಲ್. ಸೊ ಈಗ ನಾವು ಕೆಲವು ಸಾಲ್ವ್ಡ್ ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಕೂಡ ನಾನು ಮಾಡಿದ್ದೆ, ಆಮೇಲೆ ಕೆಲವು PDF ಫೈಲ್ ಅನ್ನು ಕೂಡ ಅಪ್ಲೋಡ್ ಮಾಡಿತ್ತು. ಸೊ ನೀವು ಯಾವ್ದಾದ್ರು ಪ್ರಾಬ್ಲಮ್ಸ್ ಮಿಸ್ ಆದ್ರೆ ಅದ್ರಲ್ಲಿ ನೀವು ನೋಡ್ಬೋದು ಆ ಲಿಸ್ಟ್ ಅಲ್ಲಿ. ಸೊ ಒಬ್ರು ಮಾತ್ರ ಹಾಕಿದಿರಿ, ಸೊ ನೀವು ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ರಿ. ನೋಡಿದಿರಾ? ಎಸ್ ಸರ್. ಓಕೆ, ನೋಡೋಣ ಈಗ. ದರ್ಶಿನಿ ಇದಾರಾ? ಕನೆಕ್ಟ್ ಆಗಿದಾರಾ? ನೋಡಿ, ಜಾಸ್ತಿ ಟೈಮ್ ತಗೋಬೇಡ್ರಿ, ಯಾಕಂದ್ರೆ ಸೊ ನಾವು ಈ ಟೈಮಲ್ಲಿ ನಮ್ಗೇನು ಪ್ರಿಸ್ಕ್ರೈಬ್ಡ್ ಟಾಪಿಕ್ ಇದೆ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಸೊ ಧನುಶ್ರೀ ಕೇಳಿಸ್ತಾ ಇದೆಯಾ? ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳು ನಾವು ಸಾಲ್ವ್ಡ್ ಆನ್ಸರ್ಸ್ ಎಲ್ಲ ಇತ್ತು, ಡಿಫ್ರೆನ್ಶಿಯೇಟ್ ಅಂತ ಕೆಲವು ಫಂಕ್ಷನ್ಸ್ ಗಳು ಕೊಟ್ಟಿತ್ತು. ಸೊ ಅದನ್ನ ನೀವು ನೋಡಿದೀರಾ? ನೋಡಿ ಬರ್ಕೊಳ್ರಿ, ಅದನ್ನೆಲ್ಲ ಅಪ್ಡೇಟ್ ಮಾಡ್ರಿ. ಹಾ ಹೇಳಿ. ಟೀಚ್ಮೆಂಟ್ ಆಪ್ ಅಲ್ಲಿ ಅದು ಓಪನ್ ಆಗ್ತಿದ್ದಿಲ್ಲ ಸರ್, ಅದಕ್ಕೆ ನೋಡಿಲ್ಲ. ಈ ಕಡೆ ಆಯ್ತಲ್ಲ, ಈಗ ಈ ಕಡೆ ಹಾಕಿದ್ ವಾಟ್ಸ್ಆಪ್ ಇದ್ರಲ್ಲಿ ಹಾಕಿದ್ದೆ ಅನ್ಸುತ್ತೆ, ಅದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇತ್ತು ನೋಡ್ರಿ. ಇವಾಗ ನೋಡಿದೆ ಸರ್ ಅದು. ಅದು ನಿನ್ನೆನೆ ಹಾಕಿತ್ತು, ಅದು ಇವತ್ತು ಹಾಕಿಲ್ಲ, ನಿನ್ನೆ ಹಾಕಿದ್ದದು. ನೀವು ಓಪನ್ ಆಗ್ತಿಲ್ಲ ಅಂತ ಮೆಸೇಜ್ ಮಾಡಿದ್ರಲ್ಲ, ಅವಾಗ ಗ್ರೂಪ್ ಅಲ್ಲಿ ಹಾಕಿತ್ತದು, ನಿನ್ನೆ ಹಾಕಿದ್ದದು, ಇವತ್ತು ನೋಡೋದಲ್ಲ ಅದು. ಸೊ ನೀವು ಎಲ್ಲದನ್ನು ಕೂಡ ಚೆಕ್ ಮಾಡ್ತಿರ್ಬೇಕು. ನೀವು ಅಲ್ಲಿ ಏನೋ ಒಂದು ಅದು ಫೈಲ್ ಪ್ರಾಬ್ಲಮ್ ಅಥವಾ ನಿಮ್ ಮೊಬೈಲ್ ಏನೋ ಪ್ರಾಬ್ಲಮ್ ಇರ್ತದೆ, ಇಲ್ಲಿ ಓಪನ್ ಆಗುತ್ತೆ, ಅದು ಟೀಚ್ಮೆಂಟ್ ಆಪ್ ಅಲ್ಲಿ ಆಗುತ್ತೆ. ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಹಂಗೇನಾದ್ರು ಮೆಸೇಜ್ ನೀವು ಹಾಕಿ, ನಾನು ಇಮಿಡಿಯೇಟ್ಲಿ ನಿನ್ನೆ ಹಾಕಿದ್ದೀನಿ. ಓಕೆನಾ? ಎಲ್ಲಾ ಪ್ರಾಬ್ಲಮ್ಸ್ ನೋಡ್ಕೋಬೇಕು ನೀವು. ನಿನ್ನೆ ಕ್ಲಾಸಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತಿರೋದು. ಓಕೆನಾ? ನೋಡಿ ಈಗ ಇನ್ನು ಟ್ರೈ ಮಾಡ್ರಿ. ಸೊ ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್, ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ನಾನು ನಿನ್ನೆಯಿಂದ. ಸೊ ನೋಟ್ ಬುಕ್ ಮತ್ತೆ ಪೆನ್ ರೆಡಿ ಇಟ್ಕೊಳ್ರಿ. ಲೆಟ್ ಅಸ್ ಗೋ ಟುವರ್ಡ್ಸ್ ದ ಬೋರ್ಡ್. ಓಕೆನಾ? ನೋಡಿ ಈಗ ಡೆರಿವೇಟಿವ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ಲ, dy/dx ಕಂಡುಹಿಡಿಬೇಕು ಅಂತ. ಸೊ ನನಗೆ ಯಾವ ಸಂದರ್ಭದಲ್ಲಿ ಡೆರಿವೇಟಿವ್ಸ್ ಅನ್ನ ಹೇಗೆ ಕಂಡುಹಿಡಿಬೇಕು ಅಂತ ಅಂದ್ರೆ, ಸೊ ನಮಗೆ ಇವಾಗ ನೋಡಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಬರುತ್ತೆ. ಈಗ ಏನಿದು ಅಂತ ನೋಡೋಣ. ಸೊ ಇದು ನಮ್ದು ಇವತ್ತಿನ ಟಾಪಿಕ್, ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಸೊ ಇದನ್ನ ನೀವು ಅಂಡರ್ಲೈನ್ ಮಾಡ್ರಿ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಇದೆ, EXPLICIT. ನೋಡಿ, ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತಂದ್ರೆ ಡೆಫಿನೇಷನ್ ಹೋಗೋದಕ್ಕಿಂತ ಮುಂಚೆ ನೋಡೋಣ ಕೆಲವು ಯಾವ ತರ ಫಂಕ್ಷನ್ಸ್ ನಾವು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ ಅಂದ್ರೆ, ನಾವು ಆಲ್ರೆಡಿ ಕೆಲವು ಡಿಫ್ರೆನ್ಸಿಯೇಷನ್ ಆಲ್ರೆಡಿ ಮಾಡಿದೀವಿ. ನಿನ್ನೆ ಕ್ಲಾಸ್ ಅಲ್ಲಿ ಮಾಡಿರ್ತಕ್ಕಂಥದ್ದೆಲ್ಲ ಕಾಂಪೋಸಿಟ್ ಫಂಕ್ಷನ್ಸ್ ಅಲ್ವಾ? ನೋಡಿ, ಫಾರ್ ಎಕ್ಸಾಂಪಲ್ ಈಗ ನನಗೆ ಇಫ್ ಐ ಟೇಕ್ ಸೇ y is equal to ನೋಡೋಣ 2x² + 5. ಸೊ ನೀವೇನು ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ರಿ, ಜಸ್ಟ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ ಫಂಕ್ಷನ್ ಯಾವ ತರ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಲೆಟ್ ಮಿ ರೈಟ್ ಅನದರ್ ಫಂಕ್ಷನ್. ಸೊ y is equal to say x cos x ಅಂತ ಬರ್ಕೊಳ್ತೀನಿ, ಇನ್ನೊಂದು ಫಂಕ್ಷನ್. ಹಾಗೆ ನನಗೆ ನೆಕ್ಸ್ಟ್ x + 3 ಹೋಲ್ ಕ್ಯೂಬ್ ಅಂತ ಬರೆಯೋಣ. ನೋಡಿ, y is equal to ಇನ್ನೊಂದು ಬರೆಯೋಣ, x tan x. ಹೌದಾ? ಕಾಮ ಹಾಕಿ ಬರ್ಕೊಳ್ಳಿ. ಸೊ ಎಷ್ಟು ಫಂಕ್ಷನ್ ನೋಡ್ತಾ ಇದೀವಿ ನಾವು ಈಗ ಇಲ್ಲಿ ಸ್ಕ್ರೀನ್ ಮೇಲೆ? 4 ಫಂಕ್ಷನ್ಸ್. ಐ ಹ್ಯಾವ್ ರಿಟನ್ 4 ಫಂಕ್ಷನ್ಸ್. ನೋಡಿ, y is equal to 2x² + 5, y is equal to x cos x, y is equal to x + 3 ಹೋಲ್ ಕ್ಯೂಬ್, y is equal to x tan x. ಕರೆಕ್ಟಾ? ಸರಿ, ಇದೆಲ್ಲ ಫಂಕ್ಷನ್ಸ್ ಬರ್ದಿರ. ನೀವು ಯಾವ್ದಾರ ಬರ್ಕೊಡ್ರಿ ಫಂಕ್ಷನ್, ನೋಡ್ರಿ ಅಬ್ಸರ್ವ್ ಮಾಡ್ರಿ ಅಷ್ಟು. ಓಕೆನಾ? ನೆಕ್ಸ್ಟ್ ಈ ನೋಡಿ 4 ಫಂಕ್ಷನ್ಸ್ ಕಾಣಿಸ್ತಾ ಇದೆ. ಈಗ ನೋಡ್ರಿ, ಇನ್ನೊಂದು ಬರಿ ಅಂತಾರೆ, ಇನ್ನೊಂದು ಎಕ್ಸಾಂಪಲ್ ಬರೋಣ. y is equal to say x² sin x ಅಂತ ಆಗಿರ್ಬೋದು, ಅಥವಾ y is equal to 4x³ + 12. ನೋಡಿ, ಈ ತರ ಫಂಕ್ಷನ್. ಸೊ ಈಗ ನೀವು ನೋಡಿ 1 2 3 ಎಷ್ಟು ಫಂಕ್ಷನ್ಸ್ ಬರ್ದೆ? 4 5 ಫಂಕ್ಷನ್ಸ್ ಬರ್ದೀನಿ. ಕಾಮ ಹಾಕ್ರಿ. ನೋಡಿ, ಇವೆಲ್ಲಾ ಫಂಕ್ಷನ್ಸ್ ಅಲ್ಲೂ ನಾವೇನ್ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತಂದ್ರೆ, ನೋಡಿ ಎಡಗಡೆ ಡಿಪೆಂಡೆಂಟ್ ವೇರಿಯೇಬಲ್ ಇದೆ, ಬಲಗಡೆ ಇರ್ತಕ್ಕಂಥದ್ದು ಪೂರ್ತಿ ನಾವು ವಾಟ್ ಎವರ್ ವಿ ಹ್ಯಾವ್ ರಿಟನ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಬಲಗಡೆ ಬರ್ದಿರ್ತಕ್ಕಂಥದ್ದು ಎಲ್ಲಾ ಫಂಕ್ಷನ್ಸ್ ಅಬ್ಸರ್ವ್ ಮಾಡ್ರಿ. ಬಲಗಡೆ ನಾವು ಏನೇನ್ ಬರ್ದಿದೀವಲ್ಲ ಅದೆಲ್ಲದೂ ಕೂಡ ಹೆಂಗ್ ಕಾಣಿಸ್ತಾ ಇದೆ ನಮಗೆ? ಹೆಂಗ್ ಕಾಣಿಸ್ತಾ ಇದೆ? ರೈಟ್ ಹ್ಯಾಂಡ್ ಸೈಡ್
ಮೈಕ್ ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ ಓಕೆನಾ. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ವೈ ಇದೆ, ರೈಟ್ ಹ್ಯಾಂಡ್ ಸೈಡ್ ಎಲ್ಲದೂ ಕೂಡ ಫಂಕ್ಷನ್ ಇರೋದು ರೈಟ್ ಹ್ಯಾಂಡ್ ಸೈಡ್ ಕೂಡ, ಆದ್ರೆ ಎಕ್ಸ್ ಅಲ್ಲಿ ಇದೆ. ರೈಟ್ ಹ್ಯಾಂಡ್ ಸೈಡ್ ಪೂರ್ತಿ ಎಕ್ಸ್. ಅಂದ್ರೆ ಯಾವ ಫಂಕ್ಷನ್ಸ್ ಗಳು ಈ ತರ ನೀವು ಬೋರ್ಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೋಡ್ರಿ, ದ ಫಂಕ್ಷನ್ಸ್ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ y ಈಕ್ವಲ್ಸ್ ಎಫ್ ಆಫ್ ಎಕ್ಸ್. ಇವೆಲ್ಲದೂ ನಾನು ರೌಂಡ್ ಮಾಡಿದ್ದೀನಿ ನೋಡ್ರಿ, ಇವೆಲ್ಲವೂ ನನಗೆ ಹೆಂಗ್ ಕಾಣ್ತವೆ, y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತರನೇ ಇರೋದು. ಅಂದ್ರೆ ಡಿಪೆಂಡೆಂಟ್ ವೇರಿಯಬಲ್ y ಇಸ್ ಪ್ಯೂರ್ಲಿ ಎಕ್ಸ್ಪ್ರೆಸ್ಡ್ ಇನ್ ದ ಫಾರ್ಮ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ ಎಕ್ಸ್. ಸೊ ಇಂಥ ಒಂದು ಫಂಕ್ಷನ್ಸ್ ಅನ್ನ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ದ ಫಂಕ್ಷನ್ in which dependent variable y is expressed as a function of independent variable x. ನೋಡಿ, independent variable x is called explicit function ಅಂತ ಕರೀತಾರೆ. ಸೊ ನಾವೇನೀಗ ಸ್ಕ್ರೀನ್ ಮೇಲೆ ತೋರಿಸಿದ್ವಲ್ಲ, ಇವೆಲ್ಲವೂ ಕೂಡ ಎಕ್ಸ್ಪ್ಲಿಸಿಟ್ ಫಂಕ್ಷನ್. ಬರ್ಕೊಂಡ್ರಾ? ಎಸ್ ಸರ್. ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲ ನೋಡಿ, ಇವೆಲ್ಲ y is equal to, ಇವನ್ನೆಲ್ಲ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ನಮಗೆ ಡಿಫ್ರೆನ್ಶಿಯೇಷನ್ ಆಮೇಲೆ ಮಾಡೋಣ. ನೋಡಿ 2x² + 5 x cos x, ಆಮೇಲೆ x + 3 ಹೋಲ್ ಕ್ಯೂಬ್, x tan x, x square sin x, 4x² + 12. ಸೊ ಇವೆಲ್ಲ ಫಂಕ್ಷನ್ಸ್ ಹೆಂಗಿದಾವೆ ಅಂದ್ರೆ, y ಅನ್ನ ನೋಡಿ, ದ ಡಿಪೆಂಡೆಂಟ್ ವೇರಿಯಬಲ್ y ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಫಂಕ್ಷನ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ x. ಎಡಗಡೆ y ಮಾತ್ರ ಇದೆ, ಬಲಗಡೆ ಬರೀ x ಅಲ್ಲೇ ನಾವು ಬರೆದಿದೀವಿ ಫಂಕ್ಷನ್ಸ್ ನ. ಈ ರೀತಿ ಕಾಣ್ತಾವಲ್ಲ ಫಂಕ್ಷನ್ಸ್, ಇಲ್ಲ ನಾವು ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಸ್ ಸರ್. ಅಂದ್ರೆ ಈ ಫಂಕ್ಷನ್ಸ್ ಎಲ್ಲ ನೋಡ್ರಿ, ಈ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳಿದ್ನಲ್ಲ ನಾನು, ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ ನೋಡ್ರಿ. ಇವೆಲ್ಲವೂ ಯಾವ ಫಾರ್ಮ್ ನಾಗ ಇರ್ತಾವಪ್ಪ ಅಂದ್ರೆ, ದೀಸ್ ಫಂಕ್ಷನ್ಸ್ ಆರ್, ಸೊ ಇವು ಯಾವ ಫಾರ್ಮ್ ನಲ್ಲಿ ಇರ್ತವೆ ಅಂದ್ರೆ, ಮಾಮೂಲಾಗಿ ನಮಗೆ ಗೊತ್ತಿರ್ಬೇಕಿದು ನೋಡ್ರಿ, ಈ ತರ ಇರ್ತಾವ. y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತರನೇ ಇರೋವೆಲ್ಲ. ಇಂಥವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೀವಿ. ಎಕ್ಸ್ ಇರುತ್ತೆ, ವೈ ಇರುತ್ತೆ, ಆದ್ರೆ ಎಡಭಾಗದಲ್ಲಿ ಕ್ಲಿಯರ್ ಆಗಿ y ಮಾತ್ರ ಇರುತ್ತೆ, y ಜೊತೆ ಏನೂ ಇರಲ್ಲ. ಬಲಗಡೆ ಬರೀ ಎಕ್ಸ್ ಮಾತ್ರ ಇರುತ್ತೆ, ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಈ ಫಾರ್ಮ್ ನಲ್ಲಿ ಇರೋ ಫಂಕ್ಷನ್ಸ್ ಎಲ್ಲದೂ ಕೂಡ ನಾವು ಈಗ ನೋಡಿದ್ವಲ್ಲ ಸ್ಕ್ರೀನ್ ಮೇಲೆ ನೋಡ್ರಿ, ಆಲ್ ದೀಸ್ ಆರ್ ಕಾಲ್ಡ್ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್. ಸರಿ ಆಯ್ತಾ? ಎಸ್ ಸರ್. ಹೌದು. ನೆಕ್ಸ್ಟ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಬರ್ತದೆ ನೋಡ್ರಿ, ಇವೇ ಇರ್ತಾವ ನೋಡೋಣ. ಇಂಪ್ಲಿಸಿಟ್ ಫಂಕ್ಷನ್. ಸೊ ಈಗ ನೀವು ಗಮನಿಸ್ಬೇಕಿದೆ ವರ್ಡ್ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಇದೆ, IMPLICIT. ನೋಡಿ, ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಇದೆ. ಹಾಗಾದ್ರೆ ಇವೆಂತ ಫಂಕ್ಷನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಒಂದು ಫಂಕ್ಷನ್ ಬರೆದು ಬಿಡ್ತೀನಿ. ಈಗಾಗಲೇ ಬರೆದಿರೋ ಫಂಕ್ಷನ್ಗೂ ಈಗ ಬರೆಯೋ ಫಂಕ್ಷನ್ಗೂ ಡಿಫ್ರೆನ್ಸ್ ಏನು, ಯಾವ ತರ ಇವೆರಡು ಒಂದಕ್ಕೊಂದು ಡಿಫ್ರೆಂಟ್ ಇರ್ತವೆ ಅಂತ ನೋಡಿ, ನೀವೇ ಗಮನಿಸಿ ಕಂಪೇರ್ ಮಾಡಿ ನೋಡಿ. ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್. ಈಗ ಅಂಡರ್ಲೈನ್ ಮಾಡಿ, ಸೊ ಮಾಡ್ಬಿಟ್ಟು ಇಲ್ಲಿ ಕೆಳಗಡೆ ಬರೆಯೋಣ. ನೋಡಿ, ಈಗ ಬರೀತೀನಿ ಒಂದು ಎಕ್ಸಾಂಪಲ್. 2x + 3y ಈಕ್ವಲ್ sin y. ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ, ಒಂದಿರ್ಲಿ ತರ್ರಿ, ಒಂದೇ ಎಕ್ಸಾಂಪಲ್ ಇರಲಿ, ಇದು ನೋಡ್ತೀನಿ. 2x + 3y ಇಸ್ ಈಕ್ವಲ್ ಟು sin y ಅಂತ ಇದೆ. ಹೌದ್ರಾ? ನೋಡಿ, ಈಗ ಬರ್ದಿರಲ್ಲ ನೋಡಿ, ಈ ಎಕ್ಸಾಂಪಲ್ ನೀವು ಹಿಂದೆ ಬರ್ಕೊಂಡ್ರಲ್ಲ, ಈ ಫಂಕ್ಷನ್ಸ್ ನೋಡಿ, ಇವೆಲ್ಲ ಫಂಕ್ಷನ್ಸ್ ಗಳಿಗೂ ನೋಡ್ರಿ, ಈ ಫಂಕ್ಷನ್ಸ್ ಗಳಿಗೂ ಈಗ ಬರ್ದಿರೋ ಎಕ್ಸಾಂಪಲ್ಗೂ ನೋಡಿ ಏನಂತ ಡಿಫ್ರೆನ್ಸ್ ಇದೆ. ಅಲ್ಲೂ ಎಕ್ಸ್ ಇದೆ, ಅಲ್ಲೂ ವೈ ಇದೆ, ಇಲ್ಲೂ ಕೂಡ ಎಕ್ಸ್ ಇದೆ, ಇಲ್ಲೂ ವೈ ಇದೆ. ಆದ್ರೆ ಈ ಫಂಕ್ಷನ್ y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ತರ ಇಲ್ಲ ಇದು ನೋಡ್ರಿ. ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3y ಅಂದ್ರೆ y ಇಲ್ಲೊಂದು ಕಡೆ ಇದೆ. ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ, ಸೈನ್ ಜೊತೆ ಒಂದು y ಅಟ್ಯಾಚ್ ಆಗಿದೆ. ಆಮೇಲೆ ಮತ್ತೆ ಇಲ್ಲಿ ಎಕ್ಸ್ ಇದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಅಂದ್ರೆ ಬರ್ದಿರೋ ಫಂಕ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆಗಿ y ಈಕ್ವಲ್ಸ್ ನೋಡ್ರಿ, y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ನಲ್ಲಿ ಇಲ್ಲ. ಇದು ಇದೆಯಾ ಆತರ?
ಇಲ್ಲ ಸರ್. y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ನಲ್ಲಿ ಇಲ್ಲ ಇದು. ಎಕ್ಸ್ ಇದೆ, ವೈ ಇದೆ, ಎಲ್ಲ ಇದೆ ಇದು. ಬಟ್ ಆದ್ರೆ ಕರೆಕ್ಟ್ ಆಗಿ ಇದು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ತರ ಕಾಣಿಸ್ತಾ ಇಲ್ಲ ನಮಗೆ ಇದು. ಅಂದ್ರೆ ಇಟ್ ಇನ್ವಾಲ್ವ್ಸ್ ಎಕ್ಸ್ ಅಂಡ್ ವೈ ಆನ್ ಬೋತ್ ಸೈಡ್ಸ್. ಒಂದ್ ಕಡೆ y ಒಂದ್ ಕಡೆ ಎಕ್ಸ್ ಮಾತ್ರ ಇದ್ರೆ ಅದು ಎಕ್ಸ್ಪ್ಲಿಸಿಟ್. ಬಟ್ ಇಲ್ಲಿ ನೋಡಿ, ಎಕ್ಸ್ ಎಡಗಡೆ ಎಕ್ಸ್ ಇದೆ, ವೈ ಇದೆ, ಮತ್ತೆ ಬಲಗಡೆನೂ ಒಂದು ಫಂಕ್ಷನ್ ಇದೆ, ಅದು ವೈ ಇನ್ವಾಲ್ವ್ ಆಗಿದೆ ಅಲ್ವಾ. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇನ್ನೊಂದು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಕ್ಸ್ ಡಿ ವೈ ಸ್ಕ್ವೇರ್ ನೋಡಿ, ಕಾಸ್ ವೈ. ಇನ್ನೊಂದು ಎಕ್ಸಾಂಪಲ್ ಬರ್ತೀನಿ, ಎ ಎಕ್ಸ್ ಪ್ಲಸ್ ಡಿ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ವೈ ಅಂತ ಬರ್ತೀನಿ. ಬದರಾ ನೋಡಿ, ಇಲ್ಲೂ ಕೂಡ ಅಷ್ಟೇ ಅಬ್ಸರ್ವ್ ಮಾಡಿ. ಸೊ ಎಕ್ಸ್ ಇದೆಯಾ, ಆಮೇಲೆ ವೈ ಸ್ಕ್ವೇರ್ ಇದೆಯಾ, ಮತ್ತೆ ಬಲಗಡೆ ನೋಡಿ ಕೊಸೈನ್ ಫಂಕ್ಷನ್ ಗೆ ಅಟ್ಯಾಚ್ ವೈ ಆಗಿದೆ, ಅಂದ್ರೆ ಕಾಸ್ ವೈ. ಅಂದ್ರೆ ಇಟ್ ಇನ್ವಾಲ್ವ್ಸ್ ಬೋತ್ ಆನ್ ಬೋತ್ ಸೈಡ್. ಈಗ ಈ ಕಡೆ ವೈ ಇದೆ, ಈ ಕಡೆ ಎಕ್ಸ್ ಮತ್ತೆ ವೈ ಎರಡೂ ಇದಾವೆ. ಬಟ್ ಇವ್ ಹಂಗಿರ್ಲಿಲ್ಲ ನೋಡ್ರಿ, ಹಿಂದೆ ಹೇಳಿದ್ನಲ್ಲ ನಾನು, ಇವು ವೈ ಮಾತ್ರ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಕಾನ್ಸ್ಟೆಂಟ್ ಮತ್ತೆ ಎಕ್ಸ್ ಇಲ್ಲ, ಬರೀ ಎಕ್ಸ್ ಅಲ್ಲಿ ಇದೆ. ಸೊ ಬಟ್ ಇವ್ ಹಂಗಲ್ಲ, ಇವೆಲ್ಲ ಮಿಕ್ಸ್ ನೋಡ್ರಿ, ಇಲ್ಲಿ ಎಕ್ಸ್ ವೈ ಎರಡು ಇದೆ. ಆಯ್ತಾ, ಗೊತ್ತಾಯ್ತಾ? ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ವೈ ಪ್ಲಸ್ ಸೈನ್ ವೈ ನೋಡಿ, ವೈ ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು ಇನ್ನೊಂದು ಎಕ್ಸಾಂಪಲ್ ಬರ್ತೀನಿ, ಇನ್ನೊಂದು ಫಂಕ್ಷನ್ ಬರ್ತೀನಿ, ಕಾಸ್ ಎಕ್ಸ್. ಸರಿನಾ? ಎಸ್ ಸರ್. ಅಂದ್ರೆ ನೋಡಿ, ಈಗೇನ್ ನಾವು ಕೆಲವು ಎಕ್ಸಾಂಪಲ್ಸ್ ಇಂಥವಿನ್ನು ಬರೀಬಹುದು. ಜಸ್ಟ್ ನಾನು ಒಂದು ಫ್ಯೂ ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಸೊ ಈ ತರ ಅಂದ್ರೆ ವೈ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ನಲ್ಲಿ ಇಲ್ಲದೆ ಇರ್ತಕ್ಕಂಥ ಫಂಕ್ಷನ್ಸ್ ಇರ್ತಾವಲ್ಲ, ಇವನ್ನ ಇಂಪ್ಲಿಸಿಟ್ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಡೆಫಿನಿಷನ್ ಬರೀತೀನಿ ನೋಡ್ರಿ ಇದ್ರು. ಏನಾಗಾದ್ರೆ ಹಂಗಂದ್ರೆ, ದ ಫಂಕ್ಷನ್ಸ್ in which y ಅಂದ್ರೆ ಏನು? ಡಿಪೆಂಡೆಂಟ್ ವೇರಿಯೇಬಲ್. y cannot ನೋಡಿ, cannot conveniently be expressed as a function of x. ನೋಡಿ, ಯಾವ ಫಂಕ್ಷನ್ಸ್ ಗಳಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ y ಅನ್ನ cannot conveniently expressed as a function of independent variable x, ಸರಿನಾ, are called implicit functions ಅಂತ ಕರೀತಾರೆ. are called ನೋಡಿ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಇದು ಇಂಪ್ಲಿಸಿಟ್ ಫಂಕ್ಷನ್ ಡೆಫಿನಿಷನ್. ಹಾಗಾದ್ರೆ ಈ ಫಂಕ್ಷನ್ಸ್ ಯಾವ ತರ ಇರ್ತವೆ ಅಂದ್ರೆ, ಇಂಪ್ಲಿಸಿಟ್ ಫಂಕ್ಷನ್ಸ್ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಈಗ ಅಲ್ಲೂ ಕೂಡ ಲಾಸ್ಟ್ ಬರ್ದಿದ್ದೆ ನಾನು, ದೀಸ್ ಫಂಕ್ಷನ್ಸ್ ಆರ್ ಆಫ್ ದ ಫಾರ್ಮ್ ಎಫ್ ಆಫ್ ನೋಡಿ ಎಕ್ಸ್ ಕಾಮ ವೈ, ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು 0. ಅಂದ್ರೆ ಎಕ್ಸ್ ಇರುತ್ತೆ, ವೈ ಇರುತ್ತೆ, ಎಲ್ಲ ಮಿಕ್ಸ್ ಇರ್ತದೆ. ಎರಡರ ಫಂಕ್ಷನ್ಸ್ ಒಳಗೊಂಡಿರ್ತವೆ. ಒಂದ್ ಕಡೆ ಎಲ್ಲ ಒಂದ್ ಇತ್ಲ ತಗೊಂಡ್ಬಿಟ್ರೆ ಬಲಗಡೆ ನಮಗೆ ಏನು ಉಳಿಯಲ್ಲ, 0 ಉಳಿತು. ಈ ತರ ಫಂಕ್ಷನ್ಸ್ ನಾವು ಏನಂತ ಕರಿತೀವಿ ಅಂದ್ರೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ. ನೋಡ್ರಿ, ಈಗ ಒಂದ್ಸರಿ ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ, ಅಬ್ಸರ್ವ್ ಮಾಡಿ. ನೋಡಿ, ವೈ ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ನಲ್ಲಿ ಪ್ಯೂರ್ ಆಗಿರ್ತಕ್ಕಂಥ ಫಂಕ್ಷನ್ಸ್ ಎಲ್ಲವೂ ಎಕ್ಸ್ಪ್ಲಿಸಿಟ್. ಆದ್ರೆ ಈ ತರ ಇರ್ತಾವಲ್ಲ, ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು 0, ಈ ಫಾರ್ಮ್ ನಲ್ಲಿರೋ ಫಂಕ್ಷನ್ಸ್ ಗಳು ಏನಂತ ಕರಿತೀವಿ ನಾವು? ಇಂಪ್ಲಿಸಿಟ್ ಅಂತ ಕರಿತೀವಿ. ಏನಾದ್ರು ಡೌಟ್ ಇದೆಯಾ? ಗೊತ್ತಾಯ್ತಾ? ಈಗ ಎರಡು ಡೆಫಿನಿಷನ್ ಇವತ್ತಿನ ಕ್ಲಾಸ್ ಬಿಗಿನ್ ಆಗಿರೋದು, ನೆನ್ಕೊಂಡ್ಬಿಡ್ರಿ. ಇನ್ನೊಂದ್ಸರಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಕ್ಲಾಸ್ ಈಗ ಸ್ಟಾರ್ಟ್ ಆಗಿದೆ. ನೋಡ್ರಿ, ಎಕ್ಸ್ಪ್ಲಿಸಿಟ್ ಅಂದ್ರೆ ವೈ ಈಕ್ವಲ್ಸ್ ಕರೆಕ್ಟ್ ಆಗಿ ನೋಡಿ, ಈ ತರ ಎಕ್ಸ್ ಎಕ್ಸ್ ತರ ಇರಬೇಕು, ಕರೆಕ್ಟಾ? ಇಂಥ ಫಂಕ್ಷನ್ಸ್ ಇವೆಲ್ಲ ಎಕ್ಸ್ಪ್ಲಿಸಿಟ್. ಈಗ ಸಪೋಸ್ ನೋಡ್ರಿ, ಈ ತರ ಇರ್ತವೆ, ಆ ಕಡೆ ಒಂದು ವೈ ಇರುತ್ತೆ, ಈ ಕಡೆ ಒಂದು ಎಕ್ಸ್ ಇರುತ್ತೆ, ಎಕ್ಸ್ ಜೊತೆ ಮತ್ತು ವೈ ಇನ್ವಾಲ್ವ್ ಆಗಿರುತ್ತೆ, ಈ ತರ. ಸೊ ಇವೆಲ್ಲದೂ ಕೂಡ ಈ ಫಾರ್ಮ್ ನಾಗ ಇರ್ತಾವೆ ಜನರಲ್ ಆಗಿ. ಇದನ್ನ ನೋಡಿ, ಈ ತರ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 0. ಇದು ನಿಮ್ ರೆಫರೆನ್ಸ್ ಗೆ. ಇಂತರ ಫಂಕ್ಷನ್ಸ್ ಏನಂತ ಕರಿತೀವಿ? ಇಂಪ್ಲಿಸಿಟ್ ಅಂತ ಹೇಳ್ತೀವಿ. ನೋಡ್ರಿ, ಈಗ ಇಂಪ್ಲಿಸಿಟ್ ಫಂಕ್ಷನ್ಸ್ ನಮಗೆ ಇಂಪಾರ್ಟೆಂಟ್. ಈಗ ಇಂಪ್ಲಿಸಿಟ್ ಫಂಕ್ಷನ್ಸ್ ಡಿಫ್ರೆನ್ಸಿಯೇಷನ್ ಹೆಂಗ್ ಮಾಡ್ಬೇಕು ಅನ್ನೋದು ನಾವು ಈಗ ಕಲಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನೀವು ಎಷ್ಟು ಜನ ಕಾನ್ಸಂಟ್ರೇಟ್ ಮಾಡ್ತೀರಿ? ನಾನು ಮುಂಚೆನೇ ಹೇಳಿದ್ದೆ ನಿನ್ನೆ ಕ್ಲಾಸ್ ಅಲ್ಲಿ, ಸೊ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಡಿಫ್ರೆನ್ಸಿಯೇಷನ್ ನೋಡ್ರಿ, ವೆರಿ ವೆರಿ ಒನ್ ಆಫ್ ದ ಈಸಿಯೆಸ್ಟ್ ಟಾಪಿಕ್ಸ್ ಇದು ಡಿಫ್ರೆನ್ಸಿಯೇಷನ್. ಸೊ ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೇದು. ಓಕೆನಾ?
ಹಾಗಾದ್ರೆ ನನಗೆ ಇಂಪ್ಲಿಸಿಟ್ ಫಂಕ್ಷನ್ಸ್ ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡಬೇಕು ಅನ್ನೋದು ಈ ಕ್ಲಾಸ್ ಇಂದ ಉದ್ದೇಶ. ಈಗ ನಾನೇನು ಎಕ್ಸಾಂಪಲ್ ತಗೊಂಡಿದ್ದಲ್ಲ ಇಂಪ್ಲಿಸಿಟ್ ಫಂಕ್ಷನ್ಸ್ ಗೆ, ಅವನ್ನ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ನೀವು ಅನ್ನೋದು ಮೆಥಡ್ ಅಷ್ಟೇ. ಓಕೆನಾ? ಸೊ ಈಗ ಸ್ಟೆಪ್ಸ್ ನೋಡಿ ಏನಂತ ನೋಡೋಣ. ಸ್ಟೆಪ್ಸ್ ಟು ಫೈಂಡ್ ದ ಡೆರಿವೇಟಿವ್, ಸ್ಟೆಪ್ಸ್ ಫೈಂಡ್ ದ ಡೆರಿವೇಟಿವ್ಸ್ ಆಫ್, ನೋಡಿ ಇಂಪ್ಲಿಸಿಟ್ ಫಂಕ್ಷನ್ಸ್. ಇದು ನಮಗೆ ಬೇಕಾಗಿರೋದು. ಯಾಕಂದ್ರೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಆಲ್ರೆಡಿ ನಾವು ಈಸಿಯಾಗಿ ಮಾಡ್ಬಿಡ್ತೀವಿ ಎರಡು ಕಡೆ ಡಿಫ್ರೆನ್ಶಿಯೇಟ್. ಬಟ್ ಇಂಪ್ಲಿಸಿಟ್ ಫಂಕ್ಷನ್ಸ್ ಹಂಗಲ್ಲ, ಅದಕ್ಕೊಂದು ಮೆಥಡ್ ಸ್ಟೆಪ್ಸ್ ಇದಾವೆ ಒಂದ್ 2-3. ಸೊ ಹೇಗೆ ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಹೇಗೆ ಡೆರಿವೇಟಿವ್ ಕಂಡುಹಿಡಿಬೇಕು ಅಂತ. ಓಕೆನಾ? ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕಂದ್ರೆ, ಬರ್ಕಂತ ಇದೀರಾ? ಎಸ್ ಸರ್. ಡಿಫ್ರೆನ್ಶಿಯೇಟ್ ಈಚ್ ಟರ್ಮ್, ನೋಡಿ ಇಂಪಾರ್ಟೆಂಟ್, ಡಿಫ್ರೆನ್ಶಿಯೇಟ್ ಈಚ್ ಟರ್ಮ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ. ಅಂದ್ರೆ ಇಂಪ್ಲಿಸಿಟ್ ಫಂಕ್ಷನ್ ಅದರಲ್ಲಿ ಎಲ್ಲಾ ಟರ್ಮ್ಸ್ ಅನ್ನು ನೀವು ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು, ಗೊತ್ತಿದೆ ನಮಗೆ ಅದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಫಸ್ಟ್ ಸ್ಟೆಪ್, ನಮಗೆ ಏನ್ ಕೊಟ್ಟಿರ್ತಾರೆ ಫಂಕ್ಷನ್, ಅದರಲ್ಲಿರೋ ಎಲ್ಲಾ ಫಂಕ್ಷನ್ಸ್ ಅನ್ನು ನಾವ್ ಏನ್ ಮಾಡ್ಬೇಕು, ಎಲ್ಲಾ ಟರ್ಮ್ಸ್ ಅನ್ನು ನಾವ್ ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಅದು. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ಮೇಲೆ ಸೆಕೆಂಡ್ ನೋಡಿ ಹೇಳ್ತಾ ಇದ್ದೀನಿ ನಾನು. ಸೆಕೆಂಡ್ ಸ್ಟೆಪ್ ಏನು, ಬ್ರಿಂಗ್ ದ ಟರ್ಮ್ಸ್. ಇದೊಂದು ಎಕ್ಸಾಂಪಲ್ ನಾನು ಆಮೇಲೆ ಹೇಳ್ತೀನಿ, ಫಸ್ಟ್ ಬರ್ಕೊಳ್ರಿ. ಬ್ರಿಂಗ್ ದ ಟರ್ಮ್ಸ್ ಕಂಟೈನಿಂಗ್. ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ನನಗೆ dy by dx ಬಂದಿರ್ತಲ್ವಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಸೊ ಎಲ್ಲೆಲ್ಲಿ ನನಗೆ dy by dx ಇರೋ ಟರ್ಮ್ಸ್ ಇರ್ತಾವಲ್ಲ ಅವನ್ನೆಲ್ಲ ಒಂದ್ ಕಡೆ ತರಬೇಕು, ಆನ್ ಒನ್ ಸೈಡ್. dy by dx ಆನ್ ಒನ್ ಸೈಡ್. ಅಂಡ್ ನೋಡಿ ಬ್ರಿಂಗ್ ದ ಟರ್ಮ್ಸ್ ಕಂಟೈನಿಂಗ್ dy by dx ಆನ್ ಒನ್ ಸೈಡ್. dy by dx ಇರೋ ಟರ್ಮ್ಸ್ ಎಲ್ಲ ಒಂದ್ ಭಾಗದಲ್ಲಿ, ಎಡಭಾಗನ ಅಥವಾ ಬಲಭಾಗ ಯಾವ್ದಾದ್ರು ಒಂದ್ ಕಡೆ ಇರಬೇಕು. ಅಂಡ್ ರಿಮೈನಿಂಗ್ ಟರ್ಮ್ಸ್ ಅಂದ್ರೆ dy by dx ಇಲ್ಲದೆ ಇರೋದು, ರಿಮೈನಿಂಗ್ ಟರ್ಮ್ಸ್ ಆನ್ ದ ಅದರ್ ಸೈಡ್. ಸೊ ಒಂದ್ ಸೈಡ್ dy by dx ಇರೋ ಟರ್ಮ್ಸ್ ಇರಲಿ, dy by dx ಇಲ್ಲದೆ ಇರೋ ಟರ್ಮ್ಸ್ ನನ್ನ ಕಡೆ ಶಿಫ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಆಮೇಲೆ ಥರ್ಡ್ ಸ್ಟೆಪ್, ಇದೆಲ್ಲ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಎಕ್ಸ್ಪ್ರೆಸ್ dy by, ಅಂದ್ರೆ dy by dx ಸಾಲ್ವ್ ಮಾಡ್ಬೇಕು. ಎಕ್ಸ್ಪ್ರೆಸ್ dy by dx ಆಸ್ ಎ ಫಂಕ್ಷನ್ ಆಫ್, ನಿಮಗೆ ಬರ್ತಕ್ಕಂತ ಆನ್ಸರ್ ಲಾಸ್ಟಿಗೆ ಫಂಕ್ಷನ್ ಆಫ್ ಎಕ್ಸ್ ಅರ ಬರುತ್ತೆ, ಇಲ್ಲ ಫಂಕ್ಷನ್ ಆಫ್ ವೈ ಅರ ಬರುತ್ತೆ, ಆರ್ ಬೋತ್. ನಿಮಗೆ ಬರೋ ಆನ್ಸರ್ ಎಕ್ಸ್ ನು ಒಳಗೊಂಡಿರ್ತತೆ, ವೈ ನು ಎರಡನ್ನೂ ಒಳಗೊಂಡಿರ್ಬೋದು, ಇಲ್ಲ ಫಂಕ್ಷನ್ ಆಫ್ ಎಕ್ಸ್ ಅಲ್ಲಿ ಬರ್ಬೋದು ಆನ್ಸರ್, ಇಲ್ಲ ಫಂಕ್ಷನ್ ಆಫ್ ವೈ ಅಲ್ಲಿ ಬರ್ಬೋದು. ಯಾವ್ದು ಸಾಲ್ವ್ ಮಾಡ್ಬೇಕು ನೀವು, dy by dx ಗೆ ಸಾಲ್ವ್ ಮಾಡ್ಬೇಕು. ದೀಸ್ ಆರ್ ದ 3 steps you should follow in finding the derivatives of implicit functions. ಹೋದ್ರಿ? ಯಾರಿದ್ದೀರಿ ಲೈನ್ ಅಲ್ಲಿ? Differentiate each term of f of xy with respect to x. Second one, bring the terms containing dy by dx on one side and remaining the terms on the other sides. Third one, express the dy by dx as a function of x or y or both. ಓಕೆ, ಇಷ್ಟು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕಾಗಿರೋ ಯಾರು? ನಾವು ಇದು ಸರ್. ಹೌದು. ಈಗ ಯಾವ ಫಂಕ್ಷನ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ನಾವು ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದಂದ್ರೆ, ನೋಡ್ರಿ, ಡಿಫ್ರೆನ್ಶಿಯೇಟಿಂಗ್ ಇಂಪ್ಲಿಸಿಟ್ ಫಂಕ್ಷನ್ ಅಂತ ಹೇಳ್ತಿರೋದು ನಾವು, ಎಕ್ಸ್ಪ್ಲಿಸಿಟ್ ಅಲ್ಲ. ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಎಕ್ಸಾಂಪಲ್ ತಗೊಂತೀನಿ ನೋಡ್ರಿ. ಈಗ ಎಲ್ಲಾರು ಈಗ ನೋಡ್ರಿ, ಯಾರ್ಯಾರು ಜಾಯಿನ್ ಆಗಿದ್ರಿ ಅಬ್ಸರ್ವ್ ಮಾಡ್ಬಿಡ್ರಿ. ನಾನು ಜಾಸ್ತಿ ಎಕ್ಸಾಂಪಲ್ಸ್ ತೋರ್ಸಲ್ಲ ಈಗ, ಯಾಕಂದ್ರೆ ಸಿಂಪಲ್ ಇದೆ ಬಹಳ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡ್ರಿ. ನೀವೇ ಹೇಳ್ತೀರಿ ಇವಾಗ. y ಈಕ್ವಲ್ಸ್, ಓಕೆ, ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. 2x² + 3 ಅಲ್ವಾ, ಇದು ತಗೊಂತೀನಿ. ದೆನ್ ಫೈಂಡ್, ಅಲ್ಲೇ ನಾವು ನಿನ್ನೆನೆ ಮಾಡಿದೀವಿ ಈ ತರದೆಲ್ಲ, ನಾವು ನಿನ್ನೆನೆ ಮಾಡಿದೀವಿ ನೋಡಿ. dy by dx ಅನ್ಕೊಡ್ರಿ ಒಂದು ಎಕ್ಸಾಂಪಲ್ ಸಿಂಪಲ್. ನೋಡಿ, ಇದು ಇಂಪ್ಲಿಸಿಟಾ ಎಕ್ಸ್ಪ್ಲಿಸಿಟಾ ಅಂತ ಸುಮ್ನೆ ನಾವು ಮನಸ್ಸಲ್ಲಿ ನಾವಲ್ಲಿ ಬರೆಯೋದ್ ಬೇಡ. ಇಟ್ ಈಸ್ ಇಂಪ್ಲಿಸಿಟ್ ಎಕ್ಸ್ಪ್ಲಿಸಿಟ್ ಅಂತ. ಸ್ವಲ್ಪ ಫಂಕ್ಷನ್ ಯಾವ ತರ ಇದೆ ಅಂತ ನೋಡ್ರಿ.
ಎಡಗಡೆ y ಇದೆ, ಬಲಗಡೆ ಪೂರ್ತಿ ಇರ್ತಕ್ಕಂಥದ್ದು ಇಟ್ ಇಸ್ ಎಫ್ ಆಫ್ ಎಕ್ಸ್ ಇದು, ಅಂದ್ರೆ ಫಂಕ್ಷನ್ ಕಂಟೈನಿಂಗ್ ಎಕ್ಸ್ ಇದು ಬಲಗಡೆ ಇರೋದು ಕೂಡ. ಹಂಗಂದ್ರೆ ಇದು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ನಾಗ ಆಯ್ತಿದ್ದು. ಹಾಗಾದ್ರೆ ಇದು ಎಕ್ಸ್ಪ್ಲಿಸಿಟ್ ತಾನೇ ಇದು? ಎಸ್ ಸರ್. Yes, sir. ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಆಯ್ತು ನೋಡ್ರಿ. ಇದಕ್ಕೆ ಈಗ ನಾ ಸ್ಟೆಪ್ಸ್ ಬರ್ತಿದ್ನಲ್ಲ, ಆ ಸ್ಟೆಪ್ಸ್ ಅವಶ್ಯಕತೆ ಇಲ್ಲ ಇದಕ್ಕೆ. ಯಾಕಂದ್ರೆ ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಈಗ ಏನ್ ಕೊಟ್ಟಿದ್ದಾರೆ ಇದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. 2x² + 3 ಕೊಟ್ಟಿದಾರಾ? ಡಿಫ್ರೆನ್ಶಿಯೇಟ್ ಮಾಡ್ತೀವಿ ನೋಡಿ ಮಾಮೂಲಿ. ಇದಕ್ಕೆ ಏನು ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಟ್ ಆಗಿ ಮಾಡ್ಬಿಡ್ತೀನಿ ನೋಡಿ. ಯಾಕಂದ್ರೆ ಇದು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ಆಗಿದೆ. ಹೌದಾ? ನೋಡ್ರಿ ಈ ಫಂಕ್ಷನ್ ಯಾವ ತರ ಇದೆ, ಇದು y = ಎಫ್ ಆಫ್ ಎಕ್ಸ್ ತರ ಇದೆ. ಹಾಗಾದ್ರೆ ಇದು ಎಕ್ಸ್ಪ್ಲಿಸಿಟ್. ಹಾಗಾಗಿ ಇದಕ್ಕೆ ಸಮಸ್ಯೆ ಏನಿಲ್ಲ. ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ನಮಗೆ ಆನ್ಸರ್ ನೋಡಿ dy/dx ಎಡಗಡೆ. ಸೊ ನಮಗೆ ಗೊತ್ತಿದೆ ಈಗ ಇದು. ಸೊ 2x² ನ ಡಿಫ್ರೆನ್ಶಿಯೇಟ್ ಮಾಡೋಣ, ಅದೆಲ್ಲ ಬರುತ್ತೆ ನಮಗೆ. ಎಷ್ಟು ಬರುತ್ತೆ ಹೇಳ್ರಿ? ಟೂ ಎಕ್ಸ್ ಬರುತ್ತೆ. ವೆರಿ ಗುಡ್. ಮಧ್ಯಾಹ್ನ ನೀವು ಊಟ ಜಾಸ್ತಿ ಮಾಡಿದ್ರಿ ಅನ್ಸುತ್ತೆ. ಯಾರವರು? ಧನುಶ್ರೀನಾ? ಎಷ್ಟು ಬರ್ತದೆ ಹೇಳ್ರಿ ಇನ್ನೊಂದ್ ಸರ್ ಸರಿ? ಕಾನ್ಸ್ಟೆಂಟ್ 2 ಕಾನ್ಸ್ಟೆಂಟ್ ಆಗುತ್ತಲ್ಲ ಸರ್, x² × 2x ಆಗುತ್ತೆ. ಅದೇ ಒಟ್ಟಿಗೆ ಆನ್ಸರ್ ಹೇಳ್ಬಿಡ್ರಿ ಅಂತ ಹೇಳಿದ್ದೆ ನಾನು. ಡೈರೆಕ್ಟ್ ಆನ್ಸರ್ ಅವೆಲ್ಲ ನನಗೆ ಬರೆಯೋದಿಲ್ಲ ಈಗ, ಡೈರೆಕ್ಟ್ ಆನ್ಸರ್ ಬರೀತೀನಿ ಅಷ್ಟೇ. ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ ಬೇಕಾರೆ. ಎಷ್ಟಾಯ್ತು ಆನ್ಸರ್? ಅಷ್ಟೊತ್ತು ಬೇಕಾ ಹೇಳಕ್ಕೆ? ಡೈರೆವೇಟಿವ್ ಹೇಳಕ್ಕೆ 2 ಆಗಿದೆ. x² ಡೆರಿವೇಟಿವ್ ಬರೀ 2x ಆಗುತ್ತೆ. ಅಲ್ಲಿಗೆ 2 × 2x ಆಯ್ತು. ಅಲ್ಲಿಗೆ ಆನ್ಸರ್ 4x ಆಯ್ತು. ಇಷ್ಟೇ ಬೇಕಾಗಿರೋದು ನನಗೆ. ಸೊ ಡೆರಿವೇಟಿವ್ ಆಫ್ 3 ಏನು? 0. ಅಲ್ಲಿಗೆ 4x + 0 ಅಂತಂದ್ರೆ ಆನ್ಸರ್ ಇಸ್ 4x. ಮುಗಿತಾ ಆನ್ಸರು? ಇಷ್ಟೇ ಇದು. ಸರಿನಾ? ಎಸ್ ಸರ್. ಕರೆಕ್ಟ್ ಇದೆಯಾ ಡೆರಿವೇಟಿವ್? ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಬರಿತಾ ಇದ್ದೀರಾ? Yes, sir. 5dx if ಆಗ್ಲೇ ತಗೊಂಡಿದ್ದೆ ನೋಡ್ರಿ ನಾನು ಈ ಎಕ್ಸಾಂಪಲ್. ನಿಮ್ ಎಕ್ಸಾಂಪಲ್ ಲಿಸ್ಟ್ ಅಲ್ಲಿ ಐತಿದೆ ಈಗ. ಆಯ್ತಾ ಇಲ್ಲ? ನೋಡ್ಕೊಳ್ರಿ ನೋಟ್ಬುಕ್ ಅಲ್ಲಿ. 2x + 3y = sin y. ಇದು ಇಂಪ್ಲಿಸಿಟಾ ಎಕ್ಸ್ಪ್ಲಿಸಿಟಾ ಅಂತ ಈಗ ನೋಡುವಾಗ ಇದು ಕರೆಕ್ಟ್ ಆಗಿ ಇದು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಫಾರ್ಮ್ ನಾಗ ಇಲ್ಲ. ಇದು ಕರೆಕ್ಟಾ? Yes, sir. ಸರಿ, ಬರ್ಕೊಂಡ್ರೆ ಇದನ್ನ ಫಸ್ಟ್ ಬರ್ಕೊಂಡ್ರೆ ಹೇಳ್ತೀನಿ ನೋಡಿ. ಎಡಗಡೆ ಅಬ್ಸರ್ವ್ ಮಾಡ್ರಿ, 2x ಇದೆ, ಆಮೇಲೆ 3y ಇದೆ. ಅಂದ್ರೆ ಎಕ್ಸ್ ಇರೋ ಟರ್ಮು ಇದೆ, y ಇರೋ ಟರ್ಮು. sin y ನ ನೀವೇನಾದ್ರು ಎಡಗಡೆ ತಗೊಂಡ್ರೆ ಅಂದ್ರೆ -sin y ಆಗುತ್ತೆ. ಅಂದ್ರೆ y ಬಂತು. ಅಂದ್ರೆ ಇದು ಯಾವ ತರ ಇದೆ ಗೊತ್ತಾ? ಇಟ್ ಈಸ್ ಎ ಫಂಕ್ಷನ್ ಇನ್ವಾಲ್ವಿಂಗ್ ಬೋತ್ x ಅಂಡ್ y. ಅಂದ್ರೆ ಈ ಫಾರ್ಮ್ ನಾಗಿದೆ ಇದು. ಎಫ್ ಆಫ್ x, y = 0 ಫಾರ್ಮ್ ನಾಗ ಐತೆ. ಹಂಗಂದ್ರೆ ಇದು ಇಂಪ್ಲಿಸಿಟಾ ಎಕ್ಸ್ಪ್ಲಿಸಿಟಾ? ಇದು Implicit, sir. ನೋಡಿ, ಇದು ಇಂಪ್ಲಿಸಿಟ್ ಫಂಕ್ಷನ್. ಇದನ್ನ ಡಿಫರೆನ್ಶಿಯೇಟ್ ಮಾಡ್ಬೇಕು. ಇದಕ್ಕೆ ಅಲ್ಲಿ 3 ಸ್ಟೆಪ್ ನಾನು ನಿಮ್ಗೆ ಹೇಳಿದ್ದು. ಆ 3 ಸ್ಟೆಪ್ ರೆಫರೆನ್ಸ್ಗೆ ಇದು ಎಕ್ಸಾಂಪಲ್ ನೋಡ್ಕೊಡ್ರಿ ಕರೆಕ್ಟ್ ಆಗಿ. ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ ಇದನ್ನ. ಸೊ 2x + 3y, ಇಲ್ಲಿಂದ ಸೊಲ್ಯೂಷನ್ ಸ್ಟಾರ್ಟ್ ನಿಮ್ದು. ಓಕೆ, ರೈಟ್ ಹ್ಯಾಂಡ್ ಸೈಡ್ ಏನಿತ್ತು? sin y. ಕರೆಕ್ಟಾ? Yes, sir. ನೋಡಿ ಫಸ್ಟ್ ಸ್ಟೆಪ್ ಏನ್ ಹೇಳ್ತದೆ ಅಂತ ನೋಡ್ಕೊಡ್ರಿ ಇನ್ನೊಂದ್ಸರಿ. ಇದು ಇಂಪ್ಲಿಸಿಟ್ ಫಂಕ್ಷನ್. ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ಅಥವಾ ಡಿಫ್ರೆನ್ಶಿಯೇಟ್ ಎವ್ರಿ ಟರ್ಮ್ ಅಂತ ಇತ್ತು ಫಸ್ಟ್ ಸ್ಟೆಪ್ ಅಲ್ವಾ? ಡಿಫ್ರೆನ್ಶಿಯೇಟ್ ಈಚ್ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ದಿದ್ವಿ. ಅದನ್ನೇ ಇಲ್ಲಿ ಮಾಡ್ಬೇಕು ನಾವು ಇವಾಗ. ಡಿಫ್ರೆನ್ಶಿಯೇಟ್ ಅದನ್ನೇ ಬೋತ್ ಸೈಡ್ಸ್ ಅಂತೀವಿ. ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀರಿ. ನೋಡಿ, ಬೋತ್ ಸೈಡ್ಸ್ ಅಂದ್ರೆ ಎಲ್ಲಾ ಟರ್ಮ್ ಅನ್ನು ಮಾಡ್ಬೇಕು ನೀವು ಡಿಫ್ರೆನ್ಶಿಯೇಷನ್. ಬರ್ಕೊಂಡ್ರಾ? ಕೇಳಿಸ್ತಾ ಇದೆಯಲ್ಲ? Yes, sir. ಬರ್ಕೊಂಡ್ರಾ? Yes, sir. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ, ಏನು ಬರೆಯಕ್ ಹೋಗ್ಬಿಡ್ರಿ. ನೋಡ್ರಿ 2 ಐತಲ್ವಾ ಕಾನ್ಸ್ಟೆಂಟ್. ನಾವು ಅದನ್ನೇನು ಡಿಸ್ಟರ್ಬ್ ಮಾಡಲ್ಲ. ಓಕೆನಾ? 2 ಐ ವಿಲ್ ರೇಟ್ ಇಟ್ ಆಸ್ ಇಟ್ ಇಸ್. ಅಬ್ಸರ್ವ್ ಮಾಡಿ, ನಾವು ಡಿಫ್ರೆನ್ಶಿಯೇಷನ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದೀವಿ. ಗಮನ ಕೊಡ್ರಿ. ಇಲ್ಲಿರೋದು ಎಕ್ಸ್ ಈಗ 2 ಜೊತೆ. ಹಾಗಾದ್ರೆ ನಾನೇನ್ ಬರೀಬೇಕು ಗೊತ್ತಾ? ಇಲ್ಲಿ 2 ಪಕ್ಕ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗ್ತದೆ? 1 ಸರ್. ನೋಡಿ 1 ಅಷ್ಟೇ ನಾನು ಬರ್ದೆ. ಅದಕ್ಕೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದು ಎಲ್ಲದಕ್ಕೂ ನೀವು dy/dx ಅಂತ ಬರ್ಕೊಂತ ಹೋಗ್ಬೇಡ್ರಿ. ಅದು ಇರ್ತತೆ. ನಾವಿಲ್ಲಿ ಡಿಫ್ರೆನ್ಶಿಯೇಟ್ ಅಂತ ಬರ್ದ್ವಿ ಅಂದ್ರೆ ವಿ ಆರ್ ಅಪ್ಲೈಯಿಂಗ್ dy/dx ಅಂತ ಸಿಂಬಾಲಿಕಲಿ. ಪ್ಲಸ್ ಈಗ 3 ಹಂಗೆ ಬರೀತೀನಿ ನೋಡಿ. ಈಗ ಅಬ್ಸರ್ವ್ ಮಾಡ್ರಿ, ಇಲ್ಲಿ 3
ಈಗ ನಾವು ಯಾವ್ದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ, y ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ. ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತಾ ಇದೀವಿ, ರೌಂಡ್ ಹೊಡಿತಾ ಇದೀವಿ ನೋಡ್ರಿ ಇಲ್ಲಿ ಎಕ್ಸ್. ಅಂದ್ರೆ ನಾನು ಏನ್ ಬರೀಬೇಕು ಗೊತ್ತಾ ಇಲ್ಲಿ, dy by dx. ಕರೆಕ್ಟಾ? Yes, sir. Yes, sir. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದು. ಇಲ್ಲಿ ಯಾಕೆ 1 ಬಂತು, 2 ಪಕ್ಕ 3 ಪಕ್ಕ ಇದೆ ಯಾಕೆ ಹಿಂಗ್ ಬಂತು ಅಂದ್ರೆ ಇಲ್ಲಿ ಎಕ್ಸ್ ಇತ್ತು, 2 ಪಕ್ಕ ರೈಟ್ ಪಕ್ಕ ಹಾಕಿ ನೋಡ್ರಿ. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ 1, ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದ್ರೆ dy by dx. ರೈಟ್ ಹ್ಯಾಂಡ್ ಸೈಡ್ ಬರೋಣ. ಇಷ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಕಂಪ್ಲೀಟ್ ಆಯ್ತು. ನೋಡಿ ರೈಟ್ ಹ್ಯಾಂಡ್ ಸೈಡ್ ನಾನು ಏನ್ ಮಾಡ್ಬೇಕಪ್ಪ ಈಗ ನೋಡ್ರಿ, ಸೈನ್ ವೈ ಅಬ್ಸರ್ವ್ ಮಾಡಿ. ಅದಕ್ಕೆ ನಾನು ಇದನ್ನ ಅಗಲ ಹೇಳ್ತಾ ಇದ್ದೀನಿ ಇಂಪ್ಲಿಸಿಟ್ ಅಂತ. ಸೈನ್ ವೈ ಅನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೇಕೀಗ. ವಿತ್ ರೆಸ್ಪೆಕ್ಟ್ ಏನ್ ಮಾಡ್ತಾ ಇದ್ರಿ, ಸೈನ್ ವೈ ಅನ್ನ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿ. ಸೊ ಸೈನ್ ವೈ ಡೆರಿವೇಟಿವ್ ಆಫ್ ಸೈನ್ ವೈ ಏನು, Cos. Cos x. ಪೂರ್ತಿ ಎಕ್ಸ್ ಇಲ್ಲ ಇಲ್ಲಿ ವೈ ಇದೆ. ಆನ್ಸರ್ ಹೇಳಿ ಪೂರ್ತಿ. Cos into dy by dx. Cos into. ಇನ್ನೊಂದ್ಸರಿ ಹೇಳಿ. Cos into dy by dx. ಕಾಸ್ ಅಂದ್ರೆ ಕಾಸ್ ಪಕ್ಕ ಏನಿಲ್ಲೇನೋ, ಅದಕ್ಕೆ ಅಡ್ರೆಸ್ ಗಿಡ್ರೆಸ್ ಇಲ್ವಾ? ಕಾಸ್ ವೈ Cos. Cos Cos y. y. dy. ಡೆರಿವೇಟಿವ್ ಆಫ್, ಓಕೆ ಓಕೆ ಕರೆಕ್ಟ್ ಇದೆ. ಸೈನ್ ಎಕ್ಸ್ ಇದ್ದಿದ್ರೆ ನಾನು ಅದನ್ನೇ ನಿನ್ನೆ ನಿಮ್ಗೆ ಹೇಳಿದ್ದು. ಸೈನ್ ಎಕ್ಸ್ ಇದ್ದಿದ್ರೆ ಬರೀ ಕಾಸ್ ಎಕ್ಸ್ ಬರೀತಿದ್ವಿ. ಬಟ್ ಸೈನ್ ವೈ ಇದೆ, ಇದು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಾ ಇದೀರಿ. ಅದಕ್ಕೆ ಕಾಸ್ ವೈ ಚೈನ್ ರೂಲ್ ಇಂಟು ಒಳಗಡೆ ವೈ ಅಲ್ವಾ ಇರೋದು, ಸೈನ್ ಜೊತೆ ಕಾಸ್ ವೈ ಇಂಟು ಅಲ್ಲಿ ನೋಡ್ರಿ dy dy by by dx. dx. ಇದು ಇಂಪ್ಲಿಸಿಟ್ ಇದ್ರೆ ಈ ತರ, ಇದು ಚೈನ್ ರೂಲ್. ಕಾಸ್ ವೈ ಅಷ್ಟೇ ಬರ್ದ ಆಗ್ಬಿಡೋದು, ಸುಮ್ಮನೆ ಆಗ್ಬಿಡೋದಲ್ಲ. ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ. ನೋಡಿ ನೆಕ್ಸ್ಟ್ ಸ್ಟೆಪ್, ನಾವು ಸೆಕೆಂಡ್ ಸ್ಟೆಪ್ ಏನ್ ಹೇಳಿದ್ವಿ ಅಂದ್ರೆ, ಬ್ರಿಂಗ್ ಆಲ್ ದ ಟರ್ಮ್ಸ್ ಕಂಟೈನಿಂಗ್ dy by dx ಟು ಒನ್ ಸೈಡ್ ಅಂಡ್ ರಿಮೈನಿಂಗ್ ಟರ್ಮ್ಸ್ ಆನ್ ದ ಅದರ್ ಸೈಡ್ ಅಂತ ಹೇಳಿದ್ವಿ. ಅಂದ್ರೆ ನಿಮ್ಮ ಎಡಭಾಗ ಬಲಭಾಗದಲ್ಲಿ ಏನಾದ್ರೆ dy by dx ಇದ್ರೆ ಅವೆಲ್ಲ ಒಂದ್ ಕಡೆ ಬರ್ಕೊಳ್ಳಿ, ಉಳಿದ ಟರ್ಮ್ಸ್ ನ ಇನ್ನೊಂದ್ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ವಿ. ಇಲ್ಲಿ ನೋಡ್ರಿ Yes, sir. ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲೊಂದು ಟರ್ಮ್ ಇದೆಯಾ, ರೈಟ್ ಹ್ಯಾಂಡ್ ಸೈಡ್ ಇದು ಪೂರ್ತಿ ಸೇರಿ ಒಂದು ಟರ್ಮ್ ಆಯ್ತು ಇದು. ಏನಾಯ್ತು ಅಲ್ಲಿಗೆ, 2 1 2 ಪ್ಲಸ್ 3 ಇಂಟು dy by dx Minus cos y. ಒಂದ್ ನಿಮಿಷ. ಕಾಸ್ ವೈ ಇಂಟು ಇದಾತ ಇದ್ದಿದ್ದು, ಕಾಸ್ ವೈ Yes, sir. dy by dx ಇತ್ತಾ? ಓಕೆ. ಈಗ ನೋಡಿ ಈ ಟರ್ಮ್ ಹಂಗೆ ಬರ್ಕೊಳ್ಳೋಣ, ನಿಧಾನಕ್ಕೆ ಮಾಡ್ತೀನಿ ನೋಡ್ರಿ. dy by dx ಹಂಗೆ ಇರಲಿ ಲೆಫ್ಟ್ ಹ್ಯಾಂಡ್ ಸೈಡ್. ಈಗ ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ, ಈ ಟರ್ಮ್ ಪೂರ್ತಿ ಎಡಗಡೆ ತಗೊಂಡ್ಬರ್ರಿ. ಮೈನಸ್ ಕಾಸ್ ವೈ ಇಂಟು ಏನಾಯ್ತು ಅದು, dy by dx ಆಯ್ತಾ? Dx. ಈಕ್ವೇಶನ್ ಮಾಡ್ತಿರಲ್ಲ ಸೇಮ್ ಅದೇ ತರ. ನೋಡಿ ಪ್ಲಸ್ 2 ಇತ್ತಲ್ಲ ಇಲ್ಲಿ, 2 ಎಡಗಡೆ ಇತ್ತು ನೋಡಿ, ಅದನ್ನ ರೈಟ್ ಶಿಫ್ಟ್ ಮಾಡಿ, ಅದು -2 ಆಯ್ತು. Minus. ಕರೆಕ್ಟಾ? Yes, sir. ಸರಿ, ಸರಿ ನೋಡ್ಕೊಂಬಿಡೋಣ. ಎಕ್ಸಾಂಪಲ್ ನೋಡಿ, 2x plus 3y is equal to sin y ಕೊಟ್ಟಿದ್ರಾ, ಡಿಫ್ರೆನ್ಶಿಯೇಟ್ ಮಾಡಿದ್ವಾ? 2 plus 3 into dy by dx ಬಂತ, is equal to ರೈಟ್ ಹ್ಯಾಂಡ್ ಸೈಡ್ ಏನ್ ಬಂತು, sin y into dy by dx ಬಂತು. ಕರೆಕ್ಟಾ? ಅವಾಗ dy by dx ಗಳೆಲ್ಲ ಒಂದ್ ಕಡೆ ತಗೊಂಡಿದೀವಿ, 2 ನ ಈ ಕಡೆ ತಗೊಂಡಿದ್ವಿ. ಸರಿ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತೀನಿ ನೋಡಿ. dy by dx ಕಾಮನ್ ಇದೆ ತಾನೇ ಇಲ್ಲಿ ಎಡಗಡೆ? Yes, sir. dy by dx ಬರತ್ತಾಗ ಏನಾಗ, dy by dx ಔಟ್ ಸೈಡ್ ತಕೊಂಡ್ಬಿಟ್ರೆ ಒಳಗೆ ಏನ್ ಉಳಿತು ನೋಡ್ರಿ, ಹೇಳ್ರಿ. 3 ಉಳಿತಾ ಇಲ್ಲಿ, Cos y minus 3. 3 3 minus ಮೈನಸ್ cos minus. ಕಾಸ್ y ಉಳಿತು. 3 ಮೈನಸ್ y ಉಳಿತು, ಬಲಗಡೆ ಹಾಗೆ ಇರಲಿ ಅದು -2. ಕರೆಕ್ಟಾ? Yes, sir. ಸೊ ಅವಾಗ ನೀವು ಲಾಸ್ಟ್ ಸ್ಟೆಪ್ dy by dx ಗೆ ಎಕ್ಸ್ಪ್ರೆಸ್ ಮಾಡಿ ಅಥವಾ dy by dx ಬಿಡಿಸಿ ಅಂತ ಹೇಳಿದ್ದು. ಹಾಗಾದ್ರೆ dy by dx is equal to -2 divided by 3 ಮೈನಸ್ ಏನ್ ಬಂತ, ಕಾಸ್ y. ಸರಿನಾ? Yes, sir. ನೋಡಿ ನಿಮ್ಮ ಡೆರಿವೇಟಿವ್ ಬಲಗಡೆ ಬರೀ y ಮಾತ್ರ ಬಂದಿದೆ ಅಲ್ವಾ? ಅಂದ್ರೆ ಯು ಎಕ್ಸ್ಪ್ರೆಸ್ಡ್ ಡೆರಿವೇಟಿವ್ ಇನ್ ದ ಫಾರ್ಮ್ ಆಫ್ y ಓನ್ಲಿ. ನಾನು ಲಾಸ್ಟ್ ಸ್ಟೆಪ್ ಏನಂತ ಹೇಳಿದ್ದೆ, ನಿಮಗೆ ಬರ್ತಕ್ಕಂತ ಆನ್ಸರ್ dy by dx ಇದು ಫಂಕ್ಷನ್ ಆಫ್ x ಆಗಿರುತ್ತೆ, ಇಲ್ಲ ಫಂಕ್ಷನ್ ಆಫ್ y ಆಗಿರುತ್ತೆ, ಇಲ್ಲ ಎರಡನ್ನೂ ಒಳಗೊಂಡಿರುತ್ತೆ, ಬೋತ್ ಅಂತ ಹೇಳಿದ್ವಿ. ಇಲ್ಲಿ ಬರೀ y ಬಂದಿದೆ ಅಷ್ಟೇ. ಇದು ಅಂದ್ರೆ ಡೆರಿವೇಟಿವ್ ಇಸ್ ಫಂಕ್ಷನ್ ಆಫ್ y ಅಷ್ಟೇ ಬಂದಿರೋದು. ಅರ್ಥ ಆಯ್ತಾ? Yes, sir. Yes, sir. ಲಿಸ್ಟ್ ಅಲ್ಲಿರೋದು ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ, ಇಂಪ್ಲಿಸಿಟ್ ಫಂಕ್ಷನ್ ತಗೊಂತೀನಿ ನೋಡಿ ಇನ್ನೊಂದು. ಬರ್ಕೊಳ್ಳಿ ಇಲ್ಲಿ. ಫೈಂಡ್ dy by dx find dy by dx if (2x plus 3y is equal to sin x).
2x plus 3y is equal to sin x. ಈಗ ಮಾಡಿದ್ವಲ್ಲ ಸೇಮ್ ಎಕ್ಸಾಂಪಲ್ ಅಲ್ಲ ಇದು ನೋಡ್ರಿ ಸೇಮ್ ಕೊಟ್ಬಿಟ್ಟಿವಿ ಅನ್ಸುತ್ತಲ್ಲ. ಎಸ್ ಸೇಮ್ ಇದೆ ಸರ್, ಅದು y ಜಾಗದಲ್ಲಿ ಹೌದಾ? x ಬಂದಿದೆ. ಹ್ಞೂ ಸರ್, ಆನ್ಸರ್ ಅದು x ಆಗುತ್ತೆ. ಅದು ಮತ್ತೆ ಸೇಮ್ ಆಗ್ಲಿಲ್ಲ ಅದು. ಹೌದೌದು, ಎರಡು ಸೇಮ್ ಅಲ್ಲ ಇವು, ಅದೇ ಬೇರೆ ಇದೇ ಬೇರೆ. ಅಲ್ಲಿ sin y ಕೊಟ್ಟಿದ್ವಿ ನಾವು ರೈಟ್ ಹ್ಯಾಂಡ್ ಸೈಡ್, ಇಲ್ಲಿ sin x ಕೊಟ್ಟಿದ್ವಿ. ಗೊತ್ತಾಗ್ತದೆ ನೋಡಿ ಡಿಫ್ರೆನ್ಸ್ ಏನಂತ. ಸ್ಟಾರ್ಟ್ ಮಾಡ್ತಾರೆ 2x plus 3y is equal to ಏನಿದು sin x, ಕರೆಕ್ಟಾ? ನೋಡಿ ಇದು ಕೂಡ ಇಂಪ್ಲಿಸಿಟ್. ಸೊ ಈಗ ಡಿಫ್ರೆನ್ಶಿಯೇಟ್ ಮಾಡಿ ಎರಡು ಕಡೆ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ದಕ್ಷಿಣ ಇದಾರಾ? ಓಕೆ, ಅರಪ್ಪತ್ತಂಜು ಮೊದಲ ಹೇಳ್ರಿ. ಎಸ್ ಸರ್. ಡಿಫ್ರೆನ್ಶಿಯೇಟ್ ಮಾಡಬೇಕು, ಎಲ್ಲಾ ಟರ್ಮ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಸ್ ಸರ್. 2 into 1 ಸರ್, dy by dx 1 ಆಗುತ್ತೆ ಸರ್. ಪ್ಲಸ್ 3. ಒಂದ್ ನಿಮಿಷ 2 ಹಂಗೆ ಬರ್ದಿರಾ? ಡೆರಿವೇಟಿವ್ Yes, sir. ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 ಆಯ್ತು, ಅದಕ್ಕೆ 1 ಬರ್ದಿರೋದು. ಓಕೆ, ಪ್ಲಸ್ ಪ್ಲಸ್ 3 dy by dx ಆಗುತ್ತೆ ಸರ್, ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಓಕೆ ಓಕೆ, ಬಲಗಡೆ ಈಕ್ವಲ್ sin x into cos x ಆಗುತ್ತೆ ಸರ್. cos x into ಕಾಸ್ 1 ಎಕ್ಸ್ ಅಷ್ಟೇನಾ? into 1 1 sir 1. ಕಾಸ್ ಎಕ್ಸ್ ಅಷ್ಟೇ. ಇಂಟು 1 ಯಾವುದು? ಅದೇ ಸರ್. ಎಲ್ಲ ಇತ್ತು 1. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಷ್ಟೇ. ಎಸ್ ಸರ್. ಅರ್ಥ ಆಯ್ತಾನೆ? ಹಿಂದಿನ ಎಕ್ಸಾಂಪಲ್ ಅಲ್ಲಿ ಏನ್ ಬರ್ದಿದ್ವಿ ನೋಡ್ರಿ, ಗಮನಿಸಿ ನೀವು. ಹಿಂದಿನ ಎಕ್ಸಾಂಪಲ್ ಅಲ್ಲಿ ಸೈನ್ ವೈ ಇತ್ತಿದ್ದು ಬಲಗಡೆ, ಮತ್ತೆ ನಾ ಅದನ್ನೇ ಹೇಳ್ತಿದ್ದೀನಿ. ನಿಮಗೆ ಡಿಫ್ರೆನ್ಶಿಯೇಟ್ ಮಾಡ್ತಿರ್ತೀರಲ್ಲ, ಆ ಫಂಕ್ಷನ್ ನಲ್ಲಿ ವೇರಿಯೇಬಲ್ ಬೇರೆ ಇದ್ದು ನಿಮ್ಮ ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋ ವೇರಿಯೇಬಲ್ ಬೇರೆ ಇದ್ರೆ ಚೈನ್ ರೂಲ್. ಎರಡು ಸೇಮ್ ಇತ್ತು ಅಂತಂದ್ರೆ ಸ್ಟ್ಯಾಂಡರ್ಡ್ ರಿಸಲ್ಟ್. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್ ಅಷ್ಟೇ ತಾನೆ? ಎಸ್ ಸರ್. ಅಷ್ಟಕ್ಕೆ ಕಾಸ್ ಎಕ್ಸ್ ಅಷ್ಟೇ, ಮುಂದೆ ಏನು ಇಲ್ಲ ಇಲ್ಲಿ. ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಇರೋದು ಇದೊಂದೇ ಟರ್ಮ್ ನೋಡ್ರಿ, ಎಡಗಡೆ ಇದೊಂದೇ ಟರ್ಮ್ ಇರೋದು. ಸೊ ನೀವೇನ್ ತಲೆ ಕೆಡಿಸ್ಕೊಳಂಗಿಲ್ಲ. ಎರಡು ಈ ಎರಡನ್ನ ಬಲಗಡೆ ಹಾಕ್ಬಿಡಿ ಅಷ್ಟೇ. ಸೊ ಅವಾಗ 3 ಡಿವೈ ಬೈ ಡಿ ಎಕ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಹಂಗೆ ಇರುತ್ತಾ ನೋಡಿ. ಕಾಸ್ ಎಕ್ಸ್ ಎರಡು ಬಲಗಡೆ ಬಂದ್ರೆ -2 ಆಯ್ತು. ಸೊ ಈಗ ಇದನ್ನ ಸಾಲ್ವ್ ಮಾಡಿ. ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ -2 ಡಿವೈಡೆಡ್ ಬೈ 3. ನೋಡಿ, ನೀವು ಮಾಡಿರ್ತಕ್ಕಂಥ ಆನ್ಸರ್ ಫಂಕ್ಷನ್ ಆಫ್ ಎಕ್ಸ್ ಬಂತು ಈ ಎಕ್ಸಾಂಪಲ್ ಅಲ್ಲಿ. ಹಿಂದಿನ ಎಕ್ಸಾಂಪಲ್ ಅಲ್ಲಿ ಫಂಕ್ಷನ್ ಆಫ್ ವೈ ಬಂದಿತ್ತು ಅದು, ಕರೆಕ್ಟಾ? ಎಸ್ ಸರ್. ಎಷ್ಟು ಎಕ್ಸಾಂಪಲ್ ಆದ್ವು ಈಗ? 3 ಆದ್ವಾ? 2 ಸರ್, ಇಂಪ್ಲಿಮೆಂಟೆಡ್ 2 ಆಪ್ಷನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ ಈಗ. ಫೈಂಡ್ ಡಿವೈ ಬೈ ಡಿ ಎಕ್ಸ್ ಇಫ್ xy plus y square is equal to tan x plus y. ಬರ್ಕಂಡ್ರಾ? ನೋಡಿ, ಈಗ ಇದು ಕೂಡ ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ರೆಫರೆನ್ಸ್ ಹೇಳಿದ್ದು ಇಂಪ್ಲಿಸಿಟ್ ಫಂಕ್ಷನ್ ಇದು ಕೊಟ್ಟಿರ್ತಕ್ಕಂಥದ್ದು. ಸೊ ಓಕೆ, ಕನ್ಸಿಡರ್ ದ ಫಂಕ್ಷನ್ ವಿಚ್ ಇಸ್ ಗಿವನ್ xy ಏನ್ ಕೊಟ್ಟಿದ್ದಾರೆ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು ಬಲಗಡೆ tan x ಪ್ಲಸ್ y. ನೋಡಿ, ಎರಡು ಟರ್ಮ್ ಇದಾವೆ ಬಲಗಡೆ. tan x ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ y ಅಂತ ಇದೆ, ಸರಿನಾ? ಓಕೆ, tan x ಇದು. ನೋಡಿ, ಈಗ ಸ್ವಲ್ಪ ಕೇರ್ಫುಲ್ ಮಾಡ್ಬೇಕು. ಈಗ ನೋಡಿ, ಒಂದೊಂದೇ ಸ್ಟೆಪ್ ತೋರಿಸ್ತೀನಿ ಸ್ಕ್ರೀನ್ ಅಲ್ಲಿ, ಬೇಕಾದ್ರೆ ಒಂದೊಂದು ಪೇಜ್ ಒಂದೊಂದು ಸ್ಟೆಪ್ ಆಗ್ಬಿಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಮೂಲಿ ಇದು. ನೋಡಿ, ಈಗ ಬಹಳ ಕೇರ್ಫುಲ್ ಆಗಿರ್ಬೇಕು. ಮೋಸ್ಟ್ಲಿ ನಿಮ್ಮಲ್ಲಿ ಈಗ ಈ ಬಹಳಷ್ಟು ತಪ್ಪುಗಳು ಆಗ್ತಾವ ನೋಡ್ರಿ. ಈಗ ರೂಲ್ಸ್ ಗಳು ಗೊತ್ತಿಲ್ಲ ಅಂದ್ರೆ ಈಗ ಹಿಂಗೆ ಆಗೋದು ಈಗ ತಪ್ಪಿವು. ನೋಡಿ, ಫಸ್ಟ್ ಎಕ್ಸ್ ವೈ ಅಂತಿದೆ, ಇದು ಅಬ್ಸರ್ವ್ ಮಾಡ್ರಿ. ಇಲ್ಲಿ ಎಕ್ಸ್ ವೈ ಅಂತಿದೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಹೆಂಗ್ ಮಾಡ್ತೀರಿ ಸರ್? ಪ್ರಾಡಕ್ಟ್ ರೂಲ್ ಇದು ಯೂಸ್ ಮಾಡ್ಬೇಕಲ್ಲ ಸರ್? ಪ್ರಾಡಕ್ಟ್ ರೂಲ್ ಅನ್ನ ಹಾಕ್ಬೇಕಾಗುತ್ತೆ. ಅದನ್ನ ನೋಡಿ, ಫಸ್ಟ್ ದಡ ಬಡ ಹೋಗಿ ಏನೇನು ಬರಿಬೇಡ್ರಿ. ಥಿಂಕ್ ಅಂಡ್ ರೈಟ್. ಒಂದೇ ಸ್ಟೆಪ್ ಇರ್ತತಿ ಇಲ್ಲಿ ನಿಮ್ಗೆ 10 ಸ್ಟೆಪ್ಗಳು ಇರಲ್ಲ. ನೋಡಿ, ಎಕ್ಸ್ ವೈ ಅಂದ್ರೆ ಪ್ರಾಡಕ್ಟ್ ರೂಲ್ ಹಾಕ್ಬೇಕು ಅಷ್ಟೇ. ಸೊ ಹೆಂಗ್ ಹಾಕ್ಬೇಕು ಪ್ರಾಡಕ್ಟ್ ರೂಲ್ ಅಂದ್ರೆ ಡೆರಿವೇಟಿವ್ ಆಫ್ ಯು ವಿ ಅಂತ ರೂಲ್ಸ್ ಹೇಳಿದೆ ನೋಡ್ರಿ.
ಒಂದ್ ಫಂಕ್ಷನ್ ಹೊರಗಡೆ ಬರೀಬೇಕು, ಇನ್ನೊಂದ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡಿರೋ ಫಂಕ್ಷನ್ ಹೊರ ಬರೀರಿ, ಹೊರಗಡೆ ಇದ್ದಿದ್ದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಹಂಗೆ. ಓಕೆನಾ? ಫಸ್ಟ್ ಎಕ್ಸ್ ಇದೆ ನೋಡ್ರಿ, ಬರಿತೀನಿ ನೋಡ್ರಿ, ನಾನು ನನ್ನ ಜೊತೆಗೆ ನೋಡ್ಕೊಂಡ್ರೆ ಎಕ್ಸ್ ಇಂಟು, ಕರೆಕ್ಟಾ? ಫಸ್ಟ್ ಫಂಕ್ಷನ್ ಎಕ್ಸ್ ಇಂಟು ಸೆಕೆಂಡ್ ಫಂಕ್ಷನ್ ವೈ ಇದೆ ತಾನೆ, ಅದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ಬೇಕು ನಾವು. ಅದೇನ್ ಬರುತ್ತೆ ನನಗೆ? ಎಕ್ಸ್ ಇಂಟು ಡಿವೈ ಬೈ ಡಿ ಎಕ್ಸ್ ಬರುತ್ತೆ. ಕರೆಕ್ಟಾ? Yes, sir. Divided by dx. ಪೂರ್ತಿ ಆಗಿಲ್ಲ ರೂಲ್ಸ್ ಇನ್ನು. ಅದು ಪ್ರಾಡಕ್ಟ್ ರೂಲ್ ತಾನೇ ನೀವು ಹೇಳಿರೋದು. ಪ್ರಾಡಕ್ಟ್ ರೂಲ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಪ್ರಾಡಕ್ಟ್ ರೂಲ್ ಏನ್ Yes, ಹೇಳುತ್ತೆ? sir. ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ವೈ ತಾನೆ, Y. Y dx. ಇಂಟು ಅಲ್ಲಿ ಚುಕ್ಕಿ ಇಟ್ಟಿದೆ ನೋಡ್ರಿ, ಅದು ಇಂಟು. ಅದು ಈಗ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಏನು ಒಂದು, ಅದು ಒನ್ ಅಂತ ಇಲ್ಲಿ ಬರ್ಕೊಂಡ್ಬಿಟ್ರೆ ಆಯ್ತು. ಇದು ಪ್ರಾಡಕ್ಟ್ ರೂಲ್. ಅರ್ಥ ಆಯ್ತಾ? Yes, sir. ಇದು ಬರೀ ಎಕ್ಸ್ ವೈ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡಿರೋದು. ಇನ್ನೂ ಅಲ್ಲಿ ಇನ್ನು ವೈ ಸ್ಕ್ವೇರ್ ಇದೆ. ಈಗ ಅದಕ್ಕೆ ಬರ್ತೀನಿ ತಡ್ರಿ. ಇಲ್ಲಿ ಪ್ಲಸ್ 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 ಬರ್ದಾ? ಇದು ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಬಗ್ಗೆ ಅಷ್ಟೇ ನಾನು ಹೇಳ್ತಿರೋದು ಈಗ. ಸರಿನಾ? Yes, sir. ಈಗ ಯಾವ ಟರ್ಮ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾಗಿರೋದು ನಾವು? Y square. sir. ವೈ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ವೈ ಸ್ಕ್ವೇರ್ ನ ನಾವ್ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸರಿನಾ? Yes, sir. ಓಕೆ. ಈ ನೋಡಿ ಈಗ ಹೆಂಗ್ ಮಾಡ್ಬೇಕು ಹೇಳ್ತೀನಿ ನೋಡ್ರಿ. ವೈ ಸ್ಕ್ವೇರ್ ಅಂತಂದ್ರೆ ಪವರ್ ರೂಲ್ ಯೂಸ್ ಮಾಡಿ. ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂದ್ರೆ ಎನ್ ಇಂಟು ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ ಒನ್ ತಾನೆ. ಓಕೆ, ಹಾಗಾದ್ರೆ ವೈ ಸ್ಕ್ವೇರ್ ಡೆರಿವೇಟಿವ್ ಏನ್ ಬರ್ಬೇಕು? Y x 2y plus y. 2 ಅಂದ್ರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಅಂದ್ರೆ ವೈ ಟು ದಿ ಪವರ್ ಆಫ್ 2 ಮೈನಸ್ 1 ಆಯ್ತು ಬಿಡಿ, ಒನ್ನೇ ಬರುತ್ತೆ. ಇಷ್ಟೇನಾ ವೈ ಸ್ಕ್ವೇರ್ ಡೆರಿವೇಟಿವ್? Yes, sir. ಆಯ್ತಾ? 1x minus 1. ಹೇಳಿ ಇನ್ನೇ 2y ಟು ದಿ ಪವರ್ ಆಫ್ 1 ಅಷ್ಟೇನಾ? ಮತ್ತೆ ಬಲಗಡೆ ಕಂಪ್ಲೀಟ್ ಮಾಡ್ಬಿಡೋಣ ಅಥವಾ ಇನ್ನೇನಾರ ಐತಾ? ಅದಕ್ಕೆ ನೋಡ್ರಿ, ಯಾವಾಗ್ಲೂ ಇಲ್ಲಿ ನೀವು ಡಿಫ್ರೆನ್ಶಿಯೇಟ್ ಮಾಡ್ತಾ ಇರೋದು ವೈ ಒಳಗಡೆ ವೈ ಇಂಟು ಈ ಚೈನ್ ರೂಲ್. ವೈ ನೀವು ವೈ ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿ ವೈ ಡಿ ಎಕ್ಸ್ ಬರ್ಬೇಕು ನೋಡಿ. ಅದಕ್ಕೆ ನಾನು ಗ್ಯಾಪ್ ಬಿಟ್ಟಿರೋದಲ್ಲಿ ವೈ ಸ್ಕ್ವೇರ್ ಅಂತ ಐತಲ್ಲ, ಅದ್ರ ಡಿಫ್ರೆನ್ಶಿಯೇಟ್ ಮಾಡಿದ್ರಲ್ಲ, ಇದು ಆನ್ಸರ್ 2y ಇಂಟು ಡಿ ವೈ ಬೈ ಡಿ ಎಕ್ಸ್. ಸರಿನಾ? Yes, sir. ಲೆಫ್ಟ್ ಹ್ಯಾಂಡ್ ಸೈಡ್ ಪೂರ್ತಿ ಆಯ್ತು ನೋಡ್ರಿ ಡಿಫ್ರೆನ್ಸಿಯೇಷನ್. ಬಲಗಡೆ ಮಾಡ್ರಿ ಈಗ ಇಸ್ ಈಕ್ವಲ್ ಟು. ಓಕೆ, ಬಲಗಡೆ ಟ್ಯಾನ್ ಎಕ್ಸ್ ಇದೆ. ಸೊ ಟ್ಯಾನ್ ಎಕ್ಸ್ ನೋಡ್ರಿ, ಎಕ್ಸ್ ಇದೆ, ಎಕ್ಸ್ ಇದ್ಬಿಟ್ರೆ ಈಸಿ. ಟ್ಯಾನ್ ಎಕ್ಸ್ ಇಂದ ಬರೀ ಏನ್ ಬರ್ತದೆ ಆನ್ಸರ್ ಬರ್ತದೆ? ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಟ್ಯಾನ್ ಎಕ್ಸ್ ಇನ್ ಡೆರಿವೇಟಿವ್ ಪ್ಲಸ್ ಡೆರಿವೇಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದ್ರೆ ಡಿ ವೈ ಬೈ ಡಿ ಎಕ್ಸ್. ಈ ಕಡೆ ಬರ್ದಿದ್ದೀನಿ, ಪಕ್ಕ ಬರ್ದಿದ್ದೀನಿ. ಸರಿ ಆಯ್ತಾ? Yes, sir. ಒಂದ್ಸರಿ ಉದ್ದಕ್ಕಿರ್ಲಿ, ಒಂದೇ ಪೇಜ್ ಇರ್ಬೇಕು ನಿಮ್ಗೆ. ಈಗ ಡಿ ವೈ ಬೈ ಡಿ ಎಕ್ಸ್ ಇರೋ ಟರ್ಮ್ಸ್ ಯಾವ್ಯಾವು? ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ರಿ, ಇದೊಂದಿದೆ, ಇದೊಂದು ಟರ್ಮ್ ಇದೆ, ಆಮೇಲೆ ಬಲಗಡೆ ಇಲ್ಲೊಂದ್ ಐತೆ ನೋಡ್ರಿ, ಬಲಗಡೆ ಒಂದು ಟರ್ಮ್ ಇದೆ. ಸರಿನಾ? Yes, sir. ಒಂದ್ಸರಿ ರಿಪೀಟ್. ಇಷ್ಟಪ್ಪ ಒಂದೇ ಪೇಜ್ ಅಲ್ಲಿ ಬರಂಗ್ ಬರೀತಾರೆ. ಏನಿತ್ತದು? ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ Plus ಪ್ಲಸ್ y to 1. ವೈ. ಓಕೆ, ವೈ ಇಂಟು 1 ವೈ ಆಗುತ್ತೆ, ಪ್ಲಸ್ 2y ಇಂಟು dy by ಡಿ dx. ವೈ ಬೈ ಡಿ ಎಕ್ಸ್ ಆಯ್ತು. ಓಕೆ, ರೈಟ್ ಹ್ಯಾಂಡ್ ಸೈಡ್ ನಿಮ್ಗೆ ಏನ್ ಬಂದಿತ್ತು ಅಂದ್ರೆ Secant square x plus dy by dx. ಬರ್ತದೆ. ಓಕೆನಾ? ಈಗ ನೋಡಿ, ಈಗ ನಾನು ಏನೇನ್ ಮಾರ್ಕ್ ಮಾಡಿದ್ನಲ್ಲ ಅವೆಲ್ಲ ಒಂದ್ ಒಟ್ಟಿಗೆ ಬರ್ಕೊಂಡ್ಬಿಡ್ತೀನಿ. ಸೇಮ್ ಸ್ಟೆಪ್, ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಇರ್ಲಾ, ಈ ಕಡೆಗೆ ಇದು ಒಂದಿರ್ಲಿ. ನೀವು ಡೈರೆಕ್ಟ್ ಮಾಡ್ಬೋದು ಪ್ರಾಕ್ಟೀಸ್ ಆದ್ಮೇಲೆ. ಡಿ ವೈ ಬೈ ಡಿ ಎಕ್ಸ್ ಇರ್ಲಿ. ಈ ನೋಡಿ, ಬಲಗಡೆ ಡಿ ವೈ ಬೈ ಡಿ ಎಕ್ಸ್ ಎಡಗಡೆ ತಗೊಳ್ಳಿ, ಮೈನಸ್ ಡಿ ವೈ ಬೈ ಡಿ ಎಕ್ಸ್. ಸರಿನಾ? Yes, sir. ರೈಟ್ ಹ್ಯಾಂಡ್ ಸೈಡ್ ಏನು? ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಹಂಗೆ ಇತ್ತಾ? Yes, sir. ಈಗ ಎಡಗಡೆ ವೈ ಇತ್ತು ನೋಡಿ, ವೈ ಬಲಗಡೆ ಬಂದ್ರೆ ಮೈನಸ್ ವೈ. ಕರೆಕ್ಟಾ? Yes, sir. ಈಗ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. dy by dx x minus 2. ಡಿ ವೈ ಬೈ ಡಿ ಎಕ್ಸ್ ಔಟ್ ಸೈಡ್. ಏನ್ ಉಳಿತು? ಡಿ ವೈ ಬೈ ಡಿ ಎಕ್ಸ್ ಜೊತೆ ಇದ್ದಿದ್ದು ಎಕ್ಸ್ X ಪ್ಲಸ್ minus 2y ಮೈನಸ್ ಏನ್ ಬರೀಬೇಕು? ಹೇಳಿ, ಹೇಳ್ತಿರಲ್ಲ, ಏನ್ ಬರೀಬೇಕು?
ಕ್ವಶನ್ ಮಾರ್ಕ್ ಬರೀಲಾ? ಹೇಳಿ, ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು? ತನುಶ್ರೀ. ಒನ್ ಸರ್. ಹಾ, ಇದಕ್ಕೆ ಹೋಗ್ಬೇಕಾ ಸ್ಟೆಪ್? ಇಲ್ಲಿ ಏನು ಇದೆಲ್ಲ ಹೊರ ಬಂದಿರ್ತಾನೆ ಡಿವೈ ಬೈ ಡಿ ಎಕ್ಸ್, ಮತ್ತೆ ಅದು 1 ಬರೀಬೇಕು. ಓಕೆ, ನಮಗೆ ಬೇಕಾಗಿರೋದು ಒಂದೇ ಸ್ಟೆಪ್ ನೋಡ್ರಿ, ಡಿವೈ ಬೈ ಡಿ ಎಕ್ಸ್ ಬೇಕು. ಸೊ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ವೈ ನ್ಯೂಮರೇಟರ್. ಇದಿಷ್ಟು ಕೋಎಫಿಷಿಯಂಟ್ ಕೆಳಗಡೆ ಬರಲಿ, ಎಕ್ಸ್ ಪ್ಲಸ್ 2y ಮೈನಸ್ 1. ಕರೆಕ್ಟಾ? ಇದು ಆನ್ಸರ್. ಸರಿನಾ? ಎಸ್ ಸರ್. ನೋಡ್ರಿ, ನಿಮಗೆ ಈಗ ಈ ಆನ್ಸರ್ ಬಲಗಡೆ ಬಂದತ್ತಲ್ಲ ಆನ್ಸರ್. ಈ ಬಲಗಡೆ ಆನ್ಸರ್ ಬಂದತ್ತಲ್ಲ, ಅದರಲ್ಲಿ ಎಕ್ಸ್ ಇದೆ, ವೈಯು ಇದೆ. ಅಂದ್ರೆ ನಿಮ್ಮ ಡೆರಿವೇಟಿವ್ ನೀವು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ? ಇನ್ ಟರ್ಮ್ಸ್ ಆಫ್ ಬೋತ್ ಎಕ್ಸ್ ಅಂಡ್ ವೈ. ಅದಕ್ಕೆ ಅಲ್ಲಿಲ್ಲ ಸ್ಟೆಪ್ 3 ನಲ್ಲಿ ಹೇಳಿರೋದು. ನಿಮ್ಮ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಬೋದು, ಇಲ್ಲ ಇನ್ ಟರ್ಮ್ಸ್ ಆಫ್ ವೈ ಬರ್ಬೋದು, ಇಲ್ಲ ಎರಡು ಇನ್ವಾಲ್ವ್ ಆಗಿರ್ಬೋದು. ಅರ್ಥ ಆಯ್ತಾ? ಎಸ್ ಸರ್. ಇನ್ನೊಂದು ಎಕ್ಸಾಂಪಲ್ ಹೋಗೋಣ. ಇನ್ನೊಂದು ಎಕ್ಸಾಂಪಲ್, ಫೈಂಡ್ ಡಿವೈ ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ನೋಡಿ, ಇದು ಕೂಡ ಇಂಪ್ಲಿಸಿಟ್ ಫಂಕ್ಷನ್. ಇದು ಬರ್ಕೊಂಡ್ರಾ? ಎಸ್ ಸರ್. ಹೋದ್ರಿ, ಫಂಕ್ಷನ್ ಏನ್ ಕೊಟ್ಟಿದೀವಿ? Find dy by dx if x square plus xy plus y square equal 100 sir. ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿ. ಈಗ ಎರಡು ಕಡೆ ನೋಡೋಣ. ಡಿಫ್ರೆನ್ಶಿಯೇಟ್, ಓಕೆ, ಬಿ ಎಸ್ ಅಂತ ಬರ್ದಿರ್ತೀನಿ, ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್. ಈಗ ನೋಡ್ರಿ, ಇಷ್ಟು ನಿಮಗೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಇಷ್ಟು ಬರ್ದು ನೋಡ್ರಿ, ಯೋಚನೆ ಮಾಡ್ರಿ ಏನ್ ಮಾಡ್ಬೇಕು ಅಂತ. ಫಸ್ಟ್ ಯೋಚನೆ ಮಾಡಿ ಆಮೇಲೆ ಬರೀರಿ. ಸೊ ಇದು ಜಸ್ಟ್ ಒಂದು 2 minutes ಅಲ್ಲಿ ಮುಗಿಸ್ಬೋದು ನೀವು ಎಕ್ಸಾಂಪಲ್. ಫಸ್ಟ್ ಟರ್ಮ್ಸ್ ಏನ್ ಕೊಟ್ಟಾರ ನೋಡ್ರಿ. ಈಗ ಎಕ್ಸ್ ಸ್ಕ್ವೇರ್ ಇದೆ ಫಸ್ಟ್ ಟರ್ಮ್. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಏನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್? 2x. ಓಕೆ, 2x ಆಯ್ತು, ಕರೆಕ್ಟ್ ಇದೆ. ಪ್ಲಸ್ ಈಗ ನೋಡಿ, ಎಕ್ಸ್ ವೈ ಆಲ್ರೆಡಿ ನೀವು ಹಿಂದಿನ ಎಕ್ಸಾಂಪಲ್ ಅಲ್ಲಿ ನೋಡಿದ್ರಿ. ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರಿ. ಎಸ್, ಇದು ಪ್ರಾಡಕ್ಟ್ ರೂಲೇ ಹಾಕ್ಬೇಕು. ಈಗ ಮಾಮೂಲಾಗಿ ನಾವ್ ಹೆಂಗ್ ಮಾಡಿದ್ವಲ್ಲ ಹಂಗೆ ಬರೀತೀರಾ. ಈಗ ಪ್ರಾಡಕ್ಟ್ ರೂಲ್ ಬರೀರಿ. ಪ್ರಾಡಕ್ಟ್ ರೂಲ್ ಪ್ರಕಾರ ಏನ್ ಬರುತ್ತೆ ಬರೀಲಾ? ಎಕ್ಸ್ ಪ್ಲಸ್ ಫಂಕ್ಷನ್ ಎಕ್ಸ್ into dy by dx plus ಸೆಕೆಂಡ್ y ಫಂಕ್ಷನ್ ವೈ. into ವೈ ಇಂಟು 1 ಅಂದ್ರೆ ವೈ ಆಗ್ತದೆ. ಅದನ್ನ ನಾನು ಬರೆಯೋದಿಲ್ಲ. 1 ಪ್ಲಸ್ ಇನ್ನೊಂದು ಟರ್ಮ್ ಇದೆ, ವೈ ಸ್ಕ್ವೇರ್ ಇದೆ. ಅಬ್ಸರ್ವ್ ಮಾಡ್ರಿ. ಈಗ ಸೆಟಲ್ ಆಗ್ತೀನಿ ನೋಡಿ. 2 into ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ 2 into y. y into dy by dx. ಕರೆಕ್ಟ್, 2y into dy. ನೋಡಿ, ಇಲ್ಲಿ ಏನಾದ್ರೆ dy by dx ಬರೆಯೋದು ಬಹಳ ಜನ ಮಿಸ್ ಮಾಡ್ತಾರೆ. ವೈ ಪಕ್ಕ ಈ ಟರ್ಮ್ ಅನ್ನು ಬರೆಯಲ್ಲ ಅವರು. ಇಲ್ಲಿ ನೋಡ್ರಿ, ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ರೆಸ್ಪೆಕ್ಟ್ ಟು ಎಕ್ಸ್ 2x. ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2y ಅಷ್ಟೇ ಅಲ್ಲ, 2y into dy by dx. ಓಕೆ, ಬಲಗಡೆ ಡೆರಿವೇಟಿವ್ ಆಫ್ 100 ಏನ್ ಬರ್ತದೆ ನೋಡ್ರಿ. ನಾನೇ ಆನ್ಸರ್ ರೌಂಡ್ ಹಾಕಿದ್ದೀನಿ, 0. ಆಯ್ತು, 0 ಆಯ್ತು. ಸೊ ಇಲ್ಲಿ ನಮಗೆ ಬಲಗಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೋಡಿ, 0ನೇ ಬಂದಿರೋದು. ಸೊ ಇಲ್ಲಿ dy by dx ಇರುವ ಎರಡೇ ಟರ್ಮ್ಸ್ ಇರೋದು. ಸೊ ಇವೆರಡು ಟರ್ಮ್ಸ್ ಅಲ್ಲಿ dy by dx ಕಾಮನ್ ತಗೊಂಡು ಉಳಿದಿರೋವನ್ನ ನೀವು ಶಿಫ್ಟ್ ಮಾಡಿ dy by dx ಸಾಲ್ವ್ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್. ಸರಿನಾ? ಬರೀಬೇಕಾದನ ಎಕ್ಸ್ ಇಂಟು dy by dx ಪ್ಲಸ್ 2y into dy by dx ಇಸ್ ಈಕ್ವಲ್ ಟು ಈಗ 2x ಆಮೇಲೆ ಪ್ಲಸ್ y. ನೋಡ್ರಿ, ಇಲ್ಲಿ 2x ಬಲಗಡೆ ಬಂದ್ರೆ ಮೈನಸ್ 2x, y ಬಲಗಡೆ ಬಂದ್ರೆ ಮೈನಸ್ y. ಕರೆಕ್ಟಾ? 2x ಮತ್ತೆ y ಎರಡು ಶಿಫ್ಟ್ ಮಾಡಿದೆ. dy by dx ಹೊರ ತಗೊಳ್ಳೋಣ ಈಗ. ಸೊ dy by dx ಹೊರ ತಗೊಂಡ್ರೆ ಇಲ್ಲಿ ನೋಡಿ, ಎರಡು ಇದಾವೆ ಇವು. x ಪ್ಲಸ್ 2y ಅಲ್ಲಿಗೆ ಮೈನಸ್ 2x ಮೈನಸ್ y ಹಂಗೆ ಇರ್ಲಿ. ಸರಿನಾ? ಲಾಸ್ಟ್ ಸ್ಟೆಪ್ dy by dx ಸಾಲ್ವ್ ಮಾಡ್ಬೇಕು. ಅದು ಏನಾಗ್ತದೆ? dy by dx ಇಸ್ ಈಕ್ವಲ್, ನೋಡಿ ರೈಟ್ ಹ್ಯಾಂಡ್ ಸೈಡ್ ಏನಿತ್ತು ಅದೇ ಬರೀರಿ. ಮೈನಸ್ 2x ಮೈನಸ್ y ಡಿವೈಡೆಡ್ ಬೈ
ಕೋಯಿಫಿಷಿಯಂಟ್ ಕೆಳಗಡೆ X ಬರೀರಿ. plus x plus 2y ಇದೆ ಆನ್ಸರ್. ಡಿವೈಡ್ ಬೈ dx. ಸರಿ ಆಯ್ತಾ? Yes, sir. ನೆಕ್ಸ್ಟ್ ಎಕ್ಸಾಂಪಲ್ ಗೆ ಹೋಗೋಣ ತಡಿ. ಬರ್ಕೊಳ್ಳಿ. ಫೈಂಡ್ dy by dx. ಫೈಂಡ್ dy by dx if ನೋಡಿ ಇನ್ನೊಂದು ಫಂಕ್ಷನ್ ಕೊಡ್ತೀನಿ ನೋಡಿ ಸರಿಯಾಗಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ax plus by ಸ್ಕ್ವೇರ್ is equal to cos y ಅಂತ ಕೂಡ ಹೋದ್ರೆ ಈಗ Find dy by dx if ax plus by square equal cos y. ಇದು ಕೂಡ ಇಂಪ್ಲಿಸಿಟ್ ಫಂಕ್ಷನ್ ax plus by ಸ್ಕ್ವೇರ್ is equal to cos y ಅಂತ ಕೊಟ್ಟಾರೆ. ಬರೀರಿ ಈಗ ಡಿಫ್ರೆನ್ಶಿಯೇಟ್ ಮಾಡಿ ಬರೀರಿ. ಡಿಫ್ರೆನ್ಶಿಯೇಟ್ ಅದು ಬರೀಬೇಕು ಕಂಪಲ್ಸರಿ. ಅದು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಅಂಡರ್ಸ್ಟುಡ್? ಅದು ಮೊದಲನೇ 3-4 ಎಕ್ಸಾಂಪಲ್ಸ್ ಹೇಳಿದ್ದೀನಲ್ಲ ಅದೇ ತರ ಮಾಡಿ. ನೋಡಿ ಈಗ ಹೆಂಗ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್. ಸಮಸ್ಯೆ ಬರೋದು ಇಲ್ಲಿಂದ. ಈಗ ನೋಡಿ ಎ ಅಂತ ಇದೆಯಲ್ಲ, ಏನದು ಎ ಅಂದ್ರೆ? ಎ ಅಂತ ಇದೆ, ಬಿ ಅಂತ ಇದೆ. ವಾಟ್ ಆರ್ ಎ ಅಂಡ್ ಬಿ? ಕೇಳಿಸ್ತಾ ಇದೆಯಾ? ಹರಫತ್ ಅಂಜುಮ್ ಕೇಳಿಸ್ತಾ ಇದೆಯಲ್ಲ? ಇದಾರಾ? ಧನುಶ್ರೀ ಇದೀರಾ? Yes, sir. ಪ್ರಾಬ್ಲಮ್ ಹೋದ್ರಿ? ax plus by square is equal to cos y. ಅಂದ್ರೆ ಎ ಅಂದ್ರೆ ಏನು ಅಂತ ಕೇಳಿದೆ. ಎ ಅಂದ್ರೆ ಬಿ ಅಂದ್ರೆ ಏನು ಅಂದ್ರೆ ದೇ ಆರ್ ಕಾನ್ಸ್ಟೆಂಟ್ಸ್ ಅವು. ಈಗ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಬರ್ದ್ರ ಡಿಫ್ರೆನ್ಶಿಯೇಟ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೀರಿ. ನೋಡ್ರಿ ಈಗ ನಿಮ್ಮ ಮನಸ್ಸಲ್ಲಿ ಬಹಳಷ್ಟು ಆತಂಕ ಏನಂದ್ರೆ ಏನಾಗ್ಬೇಕು ಹೆಂಗ್ ಮಾಡ್ಬೇಕು ಅಂತ ನೋಡಿ. ಫಸ್ಟ್ ಟರ್ಮ್ ಎ ಎಕ್ಸ್ ಇದೆಯಲ್ಲ, ಎ ತಡೀರಿ ಇಲ್ಲಿ ಡಿಫ್ರೆನ್ಶಿಯೇಟ್ ಏನಂತ ಬರ್ದಿದ್ದೀರಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದು Yes, sir. ನೋಡಿ ಎ ಹಂಗೆ ಇರ್ಲಿ. ನಾವು ಎ ಅನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ಎ ಪಕ್ಕ ಇರೋದು ಎಕ್ಸ್. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 1 Once. ನೋಡಿ ಪ್ಲಸ್ ಬಿ. ನಮಗೆ ಬಿ ಸಂಬಂಧ ಇಲ್ಲ, ಅದು ಹಂಗೆ ಬರೀಬೇಕು. ನಾವು ಡಿಫ್ರೆನ್ಶಿಯೇಟ್ ಮಾಡ್ತಿರೋದು y ಸ್ಕ್ವೇರ್ ನ ಮಾತ್ರ ರೆಸ್ಪೆಕ್ಟ್ ಟು ಎಕ್ಸ್. ಹೇಳಿ 2y into dy by dx. ಕರೆಕ್ಟ್. 2y into dy by dx. ಈಗ ಬಲಗಡೆ ನೋಡಿ, ಬಲಗಡೆ ಕಾಸ್ y ಅಂತ ಐತೆ. ಅಬ್ಸರ್ವ್ ಮಾಡಿ, ಕಾಸ್ ಜೊತೆ y ಇರೋದು ಎಕ್ಸ್ ಅಲ್ಲ. Minus sin y into dy by dx. ಮೈನಸ್ ಸೈನ್ y ಇಂಟು dy by dy. ಓಕೆ, ಇಷ್ಟು ಬರೀಬೇಕು ನೀವು ರೈಟ್ ಹ್ಯಾಂಡ್ ಸೈಡ್. ಸರಿ ಆಯ್ತಾ? Yes, sir. ಈಗ ಅದು ಏನಾಗ್ತದೆ ಆಕ್ಚುಲಿ ಎ ಪ್ಲಸ್ ಫಸ್ಟಿಗೆ 2 ಬರೀತೀನಿ. 2by ಹೌದಾ? 2by ಇಂಟು dy by dx. ಬಲಗಡೆ ಏನ್ ಬಂದಿತ್ತು ನಮಗೆ? ಮೈನಸ್ Sin y. Sin y, sir. ಅಲ್ಲ ಸೈನ್ y ಏನು. ಓಕೆ, ಸೈನ್ y ಇಂಟು dy by dx. ಓಕೆ, ಈಗ ಈ ಟರ್ಮ್ ಅಂತೂ ಡಿಸ್ಟರ್ಬ್ ಮಾಡೋದು ಬೇಡ, ಹಂಗೆ ಇರ್ಲಿ. 2by dy by dx. Yes, sir. ಈ ಟರ್ಮ್ ಎಡಗಡೆ ತಗೊಳ್ಳಿ, ಪ್ಲಸ್ ಆಗ್ತದೆ. ಅದು ಪ್ಲಸ್ Yes, sir. ಸೈನ್ y ಇಂಟು dy by dx ಇಸ್ ಈಕ್ವಲ್ ಟು ಈ ಎ ಅನ್ನ ಬಲಗಡೆ ಶಿಫ್ಟ್ ಮಾಡಿ ಮೈನಸ್ ಎ. ಕರೆಕ್ಟಾ? Yes, sir. ಸರಿ ಇದೆಯಾ? ಮೈನಸ್ ಎ. ಈಗ ನೋಡಿ dy by dx ತಗೊಳ್ಳಿ ಕಾಮನ್. ಇಲ್ಲಿ ಎಡಗಡೆ dy by dx ಕಾಮನ್ ತಗೊಂಡ್ಬಿಡೋಣ. ಸೊ dy by dx ಕಮ್ಸ್ ಔಟ್ ಸೈಡ್. ಅವಾಗ ನಮಗೆ ಏನಂದ್ರೆ 2by Plus sin y. 2by ಪ್ಲಸ್ ಓಕೆ ಇಷ್ಟು ಬಂತು. ಬಲಗಡೆ ಮೈನಸ್